ಸಖಿ ಅಮ್ಮ. ಭುವನಾಧಿಪತೆ ಭುಜದಾಭರಣ ಗಿರಿಜಾರಮಣ ಶುಭ ಚರಣ ಭುವನಾಧಿಪತೆ ಭುಜದಾರಮಣ ಗಿರಿಜಾರಮಣ ಶುಭ ಚರಣ ತವ ಚರಣ ಭುಜ ಸೇವಕಣಂಬುರೆ ತವ ಚರಣ ಭುಜ ಸೇವಕಳಂಬುರೆ ಭುಜನಾಧಿಪತೆ ಭುಜದಾರಮಣ ಗಿರಿಜಾರಮಣ ಶುಭ ಚರಣ ಸಖಿ ಅಮ್ಮ. ಈ ದಿನವೇಕೋ ನನ್ನ ಮನಸ್ಸಿನಲ್ಲಿ ಬಹಳ ಕಳವಳ ಉಂಟಾಗುತ್ತಿರುವುದು. ನನ್ನ ಸ್ವಾಮಿಯು ಕೈಲಾಸಕ್ಕೆ ಹೋದವರು ಇನ್ನು ಬಾರಲೇ ಇಲ್ಲವಲ್ಲ. ಹೋದ ಕಾರ್ಯವು ಏನಾಯಿತೋ ಏನೋ ಕಾಣೆ. ನನ್ನ ಮನಸ್ಸಿನಲ್ಲಿ ಬಹಳ ಕಳವಳ ಪಡುತ್ತಿರುವುದು ಸಖಿ. ದೇವಿ, ತಳಮಳವೇಕೆ? ಮಹಾರಾಜರು ಹೋದ ಕಾರ್ಯವನ್ನು ಮುಗಿಸಿಕೊಂಡು ಇತ್ತಲೇ ಬರುತ್ತಿರುವರು. ಏನು ಏನು ಮಹಾರಾಜರು ಇತ್ತಲೇ ಬರ್ತೇವ್ರೆ? ಹಾಗಲ್ಲ ಸಖಿ, ನೀನು ನಿನ್ನ ಕೆಲಸದಲ್ಲಿ ನಿರತಳಾಗು. ಹೋಗಿನ್ನು. ಹಾಗೆ ಆಗಲಿ ಅಮ್ಮ. ಸ್ವಾಮಿ ವಂದಿಸ್ರೇನು? ಹೋದ ಕಾರ್ಯವು ಏನಾಯ್ತು ಸ್ವಾಮಿ? ನಿನ್ನ ವಂದನೆಗಳಿಗೆ ಬೆಂಕಿ ಬೀಳಲಿ. ಹೋದ ಕಾರ್ಯವು ಆಗದಿದ್ದರೆ ಹಾಳಾಗಿ ಹೋಗಲಿ. ಆ ದಿಗಂಬರನನ್ನು ಕರೆಯಲು ಹೋದದ್ದೇ ಇಷ್ಟಕ್ಕೆಲ್ಲ ಕಾರಣವಾಯಿತು. ಇದೆಲ್ಲವೂ ನಿನ್ನಿಂದಲೇ ಆದ ಅಪಮಾನ. ಸ್ವಾಮಿ ಈತಕ್ಕೆ ಚಿಂತಿಪಿರಿ ರಮಣ, ಈತಕ್ಕೆ ಚಿಂತಿಪಿರಿ. ಈತಕ್ಕೆ ಚಿಂತಿಪಿರಿ ರಮಣ, ಈತಕ್ಕೆ ಚಿಂತಿಪಿರಿ. ಇನ್ನೆಳಗಲ್ಲದೆ ಇನ್ನೆಲ್ಲರುವಿರಿ. ಇನ್ನೆಳಗಲ್ಲದೆ ಇನ್ನೆಲ್ಲರುವಿರಿ. ಎನ್ನುತ್ತ ಹಾಡಿದೆ ಬೇಳೈ ಕೇಳೈ. ಮುನ್ನಿನ ಗೆಲ್ಲೈ ಕೇಳೈ ಕೇಳೈ. ಈತಕ್ಕೆ ಚಿಂತಿಪಿರಿ ರಮಣ, ಈತಕ್ಕೆ ಚಿಂತಿಪಿರಿ ರಮಣ. ರಮಣ ಹೇಳಿ ಸ್ವಾಮಿ, ನಿಮ್ಮನ್ನು ಪರಮೇಶ್ವರನು ಮಾತನಾಡಿಸಲಿಲ್ಲವೇ? ಮರ್ಯಾದೆಯಿಂದ ನಿಮ್ಮನ್ನು ಮಾತನಾಡಿದ ಸ್ವಾಮಿ. ನಮ್ಮ ಗೌರಿ ದೇವಿಯು ನಿಮ್ಮನ್ನು ಮರ್ಯಾದೆಯಿಂದ ಕೊಟ್ಟು ಮಾತನಾಡಿಸಲಿಲ್ಲವೇ? ಬಹುದಿನಗಳಿಂದ ಬರಲಿಲ್ಲವೆಂದು ನಿರಾಕರಿಸಿದೆ ಸ್ವಾಮಿ ನಿಮ್ಮನ್ನು. ನಿರಾಕರಿಸಿದಳು, ಹಾಳಾಗಿ ಹೋದಳು. ಅಥವಾ ನೀನು ಇಲ್ಲಿಂದ ಆಚೆಗೆ ತೊಲಗು ಮೂರ್ಖರೇ. ಸ್ವಾಮಿ ಈತಕ್ಕೆ ಸ್ವಾಮಿ ನಡೆದ ಸಂಗತಿಯನ್ನು ತಿಳಿಸಿ ಶಾಂತರಾಗಿದ್ದೇವಾ? ಶಾಂತಿ ಶಾಂತಿ, ಎಲ್ಲಿಯ ಶಾಂತಿ? ರಿಜಗಾದೀಶ್ವರನಾದ ನಾನು ಆ ಭ್ರಷ್ಟನನ್ನು ಕರೆಯಲು ಹೋದದ್ದೇ ತಪ್ಪಾಯಿತು. ಆ ಮದಾಂಧನನ್ನು ಕರೆಯಲು ಹೋದರೆ ನನ್ನನ್ನು ಗೌರವಿಸದೆ ಮಾತನಾಡದೆ ಆ ಭ್ರಷ್ಟನು ನನಗೆ ಅಪಮಾನ ಮಾಡಿರುವ ಏನು? ಅವನಿಗೆ ಆ ತಿರುಕನಿಗೆ ತಕ್ಕ ಪ್ರಾಯಶ್ಚಿತ ಮಾಡುತ್ತಿದ್ದ ಮೇಲೆ ಈ ದಕ್ಷನಿಗೆ ಎಲ್ಲಿಗುದು ಶಾಂತಿ ಇರಲಿ. ಈಗಲೇ ಯಾಗವನ್ನು ಸಾಧಿಸಿ ಆ ತಿರುಕನಿಗೆ ಕೊಡಬೇಕಾದ ಅವಿರ್ಭಾಗವನ್ನು ವಿಷ್ಣುವಿಗೆ ಕೊಟ್ಟು ಆ ತಿರುಕ ಶಿವನ ಹೆಸರನ್ನು ಅಡಗಿಸಿದ್ದ ಮೇಲೆ ಈ ದಕ್ಷನೆಂಬ ಹೆಸರೇಕೆ? ಸ್ವಾಮಿ
ಶಿವನನ್ನು ಕರೆಸಿ ಯಾಗ ಮಾಡಿ. ಹವಿರ್ಭಾಗವನ್ನು ವಿಷ್ಣು ಬ್ರಹ್ಮಾದಿಗಳು ಮುಟ್ಟುವುದಿಲ್ಲ. ಶಿವನಲ್ಲಿ ಹಠವೇಕೆ ಸ್ವಾಮಿ? ಏನು ಆ ಶಿವನನ್ನು ಕರೆಯಬೇಕೋ ನೋಡಬಹುದು. ಯಾವತ್ತೆ ಕರೆಯುವುದಿಲ್ಲವೇ? ಖಂಡಿತವಿದು ಬೇಡ. ಕರೆಯುವುದಿಲ್ಲವೇ ಸ್ವಾಮಿ? ಕರೆಯುವುದಿಲ್ಲವೇ? ಖಂಡಿತವಿದು ಬೇಡ. ಕರೆಯುವುದಿಲ್ಲವೇ? ಮಾಡ್ಪಟ್ಟೆ ಇಷ್ಟು ಗರ್ವ ಬೇಕೆ? ಭಿಕ್ಷಾ ಮಾಡ್ಪದೆ ಇಷ್ಟು ಗರ್ವ ಬೇಕೆ? ದಕ್ಷನಾದ ನಾನು, ದಕ್ಷನಾದ ನಾನು, ದಕ್ಷನಾದ ನಾನು, ದಕ್ಷನಾದ ನಾನು ಎಷ್ಟು ಸೈರು ಸಾಲು. ಕರೆಯುವುದಿಲ್ಲವೇ? ಖಂಡಿತ ಕರೆಯುವುದಿಲ್ಲವೇ? ಕರೆಯುವುದಿಲ್ಲವೇ? ಮೂರ್ಖರೇ, ಆ ಭ್ರಷ್ಟನನ್ನು ಕರೆಯಬೇಕೋ? ನಾನು ಮಾಡುವ ಯಾಗಕ್ಕೆ ಖಂಡಿತವಾಗಿಯೂ ಕರೆಯುವುದಿಲ್ಲ. ಆ ತಿರುಕನ ಹೆಸರನ್ನೊಡಗಿಸಿದ ಮೇಲೆ ಈ ದಕ್ಷನೆಂಬ ಹೆಸರೇಕೆ? ಶಿವನು ಇಲ್ಲದ್ಯಾಗವನ್ನು ಭೂಮಿಯೊಳಗೆ ಮಾಡ್ಬರೆ. ಆ ಶಿವನು ಕರ್ತನಲ್ಲವೇ? ಶಿವನು ಇಲ್ಲದ ಯಾಗವನ್ನು ಮಾಡಿದರೆ ಅವನ ಭಾಗವನ್ನು ಯಾರಿಗೆ ಸ್ವಾಮಿ ಕೊಡುವುದು? ಏಕೆ ಸ್ವಾಮಿ ಇಷ್ಟೊಂದು ಹಠ? ಶಿವನನ್ನು ಕರೆಸಿ ಯಾಗ ಮಾಡಿದೇವ. ಹಠವಲ್ಲವೇ? ಹಠವಲ್ಲ. ಆ ಬುಡುಬುಡುಕನಿಗೆ ಸನ್ಯಾಸಿಗೆ ಅವಿರ್ಭಾಗವನ್ನು ಕೊಡುವುದಿಲ್ಲ. ಏನು ಅವನಿಗೆ ಅವಿರ್ಭಾಗವನ್ನು ಕೊಡಬೇಕೆ? ಆ ತಿರುಕನನ್ನು ಕರೆಯಬೇಕೆ? ನಾನು ಮಾಡುವ ಯಾಗಕ್ಕೆ ಅವನನ್ನು ಕರೆದು ನಾನು ಅವಿರ್ಭಾಗವನ್ನು ಕೊಡದಿದ್ದರೆ ನಾನು ಮಾಡುವ ಯಾಗಕ್ಕೆ ಕುಂದುತ್ತಲೇನು? ಎತ್ತಬೇಡ ಶಿವನ ಬೇಸರ ಛೇಮಲಂಗಡೆ, ಎತ್ತಬೇಡ ಶಿವನ ಬೇಸರ ಹತ್ತಿ ಬೇಯುತ್ತಲಿಗೋದು ಎನಗೆ, ಹತ್ತಿ ಬೇಯುತ್ತಲಿಗೋದು ಎನಗೆ ಹೊಟ್ಟೆಯೊಳಗೆ ಹುರಿದು ಛೇಮಲಂಗಡೆ, ಹೊಟ್ಟೆಯೊಳಗೆ ಹುರಿದು ಭಗ್ನವಾಗುತ್ತಲಿಗೋದು ಎನಗೆ ಮರಾಂಗಣೆ, ಭಗ್ನವಾಗುತ್ತಲಿಗೋದು ಎನಗೆ ಎತ್ತಬೇಡ ಶಿವನ ಬೇಸರ ಹತ್ತಿ ಬೇಯುತ್ತಲಿಗೋದು ಎನಗೆ ಎತ್ತಬೇಡ ಶಿವನ ಬೇಸರ. ಮದಾಂಧಳೆ, ಆ ಶಿವನೆಂಬ ಎರಡಕ್ಷರವನ್ನು ಎನ್ನ ಮುಂದೆ ಬೇಡ. ಆ ಮದಾಂಧನನ್ನು ನನ್ನ ಮುಂದೆ ಉಚ್ಚರಿಸಲು ಬೇಡ. ಆ ಭ್ರಷ್ಟನ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ. ಆ ಮದಾಂಧನಿಗೆ ನಾನು ಅವಿರ್ಭಾವವನ್ನು ಕೊಡುವುದಿಲ್ಲ. ಸ್ವಾಮಿ, ಆ ಪರಮಾತ್ಮನಿಗೆ ಪತ್ರವನ್ನು ಬರೆಯಿರಿ. ಏಕೆಂದರೆ ಮೊದಲ ಭಾಗವನ್ನು ಶಿವನಿಗೆ ಕೊಡಬೇಕು. ಸ್ವಾಮಿ, ಹಠ ಮಾಡಬೇಡಿ. ಆ ಶಿವನನ್ನು ಕರೆಸಿ, ಮೃಡನನ್ನು ಕರೆಸಿ ಯಾಗವನ್ನು ಮಾಡಿ ಸ್ವಾಮಿ. ಏನು ಪತ್ರವನ್ನು ಬರೆಯಬೇಕು? ಸ್ವಾಮಿ, ಆ ಸುಡುಗಾಡಿನಲ್ಲಿ ಕಾಲಹರಣ ಮಾಡುವವನಿಗೆ ಪತ್ರವನ್ನು ಬರೆಯಬೇಕು.
ಆ ತಿರುಕನಿಗೆ ಪತ್ರವನ್ನು ಬರೆಯಬೇಕು. ಮದಾಂಧಳೆ, ನಿನ್ನ ಪುರಾಣವನ್ನು ಕೇಳಿದ್ದು ಸಾಕು. ನಾನು ಅವನಿಗೆ ಪತ್ರವನ್ನು ಬರೆಯುವುದಿಲ್ಲ. ಅವನನ್ನು ಬಿಟ್ಟಲು ಎಲ್ಲರಿಗೂ ಪತ್ರವನ್ನು ಬರೆಯುವನು. ಈಗಲೇ ನೀನು ಇಲ್ಲಿಂದ ಹೊರಟು ಆಚೆಗೆ ಹೋಗು. ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಡವರ ಗಂಗಾಧರ ನಾರಾಯಣ. ಜನನ ಮರಣಂದು ಚದುರಂಗವಾಯೇ ಜನನ ಮರಣಂದು ಚದುರಂಗವಾಯೇ ಜನರೇ ಕಾಯಾಗೆ ನೀನೆ ಕಲಿಯಾಗೆ ರಣರಂಗದಾಗೆ ನಗುವೆ ನೀಗೋಗೆ ನಗುವೆ ನೀಗೋಗೆ ನಡವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಡವರ ಗಂಗಾಧರ ನಾರಾಯಣ. ನಲುವೆಂದ ಏ ಬಾಳೆನಂದ ತೋರೆ ನಲುವೆಂದ ಏ ಬಾಳೆನಂದ ಭ್ರಮೆಯೇ ತುಂಬಿಡುವೆ ದಾರಿ ಕವಲಾಗಿ ಮನ ಮಾರುವಾಗ ದಾರಿ ಕವಲಾಗೆ ಮನ ಮಾರುವಾಗ ಪ್ರಭುವೇ ಮುಂಬೆಡುವೆ ಪ್ರಭುವೇ ಮುಂಬೆಡುವೆ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ಜ್ಞಾನ ಗುಣಮಾಲ ಕರುಣಾಲವಾಲ ಜ್ಞಾನ ಗುಣಮಾಲ ಕರುಣಾಲವಾಲ ತಿಳಿಯೇ ಈ ಲೀಲಾ ದೇವಗಣ ತುಂಗ ಮಹಿಮಾಂತರಂಗ ದೇವಗಣ ತುಂಗ ಮಹಿಮಾಂತರಂಗ ಬಳಿರೇ ಜಗಪಾಲ ಬಳಿರೇ ಜಗಪಾಲ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ. ನಾರದ ಮಹಾಮುನಿಗಳಿಗೆ ನಮಸ್ಕರಿಸುವೆನು. ದಕ್ಷ ಭೂಪೇಂದ್ರ ಸುಖೀಭವ ಸುಖೀಭವ. ದಕ್ಷ ಭೂಪೇಂದ್ರ ಕೈಲಾಸಕ್ಕೆ ಹೋದ ಸಂಗತಿ ಏನಾಯಿತು? ಆಗುವುದೇನು ನಾರದರೆ, ಆ ಭ್ರಷ್ಟನ ಸಮೂಹದಲ್ಲಿ ನನ್ನನ್ನು ಒಬ್ಬರೂ ಮಾತನಾಡಿಸಲಿಲ್ಲ, ಒಬ್ಬರೂ ಕುಳಿತುಕೊಳ್ಳಿ ಎಂದು ಹೇಳಲಿಲ್ಲ. ಆ ಸದಾಶಿವನು ಮೌನದಿಂದಲೇ ಕುಳಿತಿದ್ದನು. ಆ ಗೌರಿ ದೇವಿಯು ಶಿವನ ತೊಡೆಯ ಮೇಲೆ
ಬೆಲ್ಲ ಹೊಡೆಯುವ ಕಲ್ಲಿನಂತೆ ಮೌನವಾಗಿ ಕುಂದಿದ್ದಳು. ಆ ಭ್ರಷ್ಟನ ಸಮೂಹದಲ್ಲಿ ನನಗೆ ಬಹಳವಾಗಿ ಅಪಮಾನವಾಯಿತು. ನಾದರೆ ಅಪಮಾನವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಎಷ್ಟು ಸಂತೋಷದಿಂದ ಕರೆಯಲು ಹೋದರೆ ಮಗಳಾದರೂ ಬರಬೇಕಾಗಿತ್ತಲ್ಲ, ಏಕೆ ಹೀಗಾಯಿತು? ನಾರದರೆ ದಕ್ಷ ಭೂಪೇಂದ್ರ, ಆ ಶಿವನು ಬರದಿದ್ದರೆ ನಾನು ಯಾಗವನ್ನು ಬಿಡುವನೆಂದು ತಿಳಿದುಕೊಂಡಿರುವಿರ? ಖಂಡಿತವಾಗಿ ಬಿಡುವುದಿಲ್ಲ. ಯಾಗವನ್ನು ಸಾಧಿಸೇ ಬಿಡುತ್ತೇನೆ. ಆಗಲೇಬೇಕು. ಇಂತಹವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ದಕ್ಷ ಭೂಪೇಂದ್ರ. ನಾರದರೆ ವಿಧಿಯ ಸಂಕಲ್ಪವಂ ಮೀರಲೋ ದಕ್ಷ ಭೂಪೇಂದ್ರ, ವಿಧಿಯ ಸಂಕಲ್ಪವಂ ಮೀರಲೋ ಯಾರಿಂದಲಹುದೈ ಈ ಜಗದೇ ವಿಧಿಯಿತ್ತ ಕಷ್ಟದಲ್ಲಿ ತ್ರಿಮೂರ್ತಿಗಳೇ ಸಿಲುಕಿರಲು ದಕ್ಷ ಭೂಪೇಂದ್ರ, ವಿಧಿಯಿತ್ತ ಕಷ್ಟದಲ್ಲಿ ತ್ರಿಮೂರ್ತಿಗಳೇ ಸಿಲುಕಿರಲು ಸಾಮಾನ್ಯರೆಂದೇನಹುದೈ ಈ ಜಗದೇ ವಿಧಿಯಿತ್ತ ಕಷ್ಟದಲ್ಲಿ ಧೈರ್ಯವನ್ನೇ ತಳೆದು, ವಿಧಿಯಿತ್ತ ಕಷ್ಟದಲ್ಲಿ ಧೈರ್ಯವನ್ನೇ ತಳೆದು ಮುದದೆ ದೈವ ಕರ್ಪಿಸುವವನೇ ಮಹನೀಯ. ನಾರಾಯಣ ನಾರಾಯಣ. ಮಾಡಬೇಕಾದುದೇ ತ್ರಿಜಗಾದೀಶ್ವರನಾದ ನಿನಗೇ ಹೀಗಾದ ಮೇಲೆ ಮಿಕ್ಕವರ ಪಾಡೇನು ದಕ್ಷ ಭೂಪೇಂದ್ರ? ಹೀಗಾದ ಮೇಲೆ ನಮ್ಮನ್ನು ಕೇಳುವವರು ಯಾರು? ಮುಂದಾಗುವ ಕಾರ್ಯ ಹೇಗೆ ದಕ್ಷ ಭೂಪೇಂದ್ರ? ನಾರದ ಮುನೇಂದ್ರ, ದಕ್ಷ ಭೂಪೇಂದ್ರ, ನನಗಾಗಿರುವ ಅಪಮಾನಕ್ಕೆ ಈಗೇನು ಮಾಡಬೇಕೆಂದಿರುವಿರಿ? ಈಗೇನು ಮಾಡಬೇಕೆಂದಿರುವಿರಿ? ಆ ತಿರುಕ ಶಿವನಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಲೇಬೇಕು, ಮಾಡಲೇಬೇಕು ನಾರದರೆ, ಮಾಡಲೇಬೇಕು. ದಕ್ಷ ಭೂಪೇಂದ್ರ, ನಾರದರೆ ಬಿಡುವುದೇಕೆ? ಆ ಶಿವನನ್ನು ಬಿಟ್ಟು ಉಳಿದವರಿಗೆ ಪತ್ರವನ್ನು ಬರೆದರೆ ಸರ್ವರು ಓಡಿ ಓಡಿ ಬರುತ್ತಾರೆ. ಆಗ ಯಾಗದ ವೈಭವ ಮುಂದೆ ಗೊತ್ತಾಗುವುದು ದಕ್ಷ ಭೂಪೇಂದ್ರ. ಮೊದಲು ವೈಕುಂಠಾಧಿಪತಿಯಾದ ವಿಷ್ಣುವಿಗೆ ಪತ್ರವನ್ನು ಬರೆ, ಅನಂತರ ಬ್ರಹ್ಮದೇವನಿಗೆ ಪತ್ರವನ್ನು ಬರೆ, ಆಗಬಹುದು. ತದನಂತರ ದೇವೇಂದ್ರನಿಗೆ, ಅನಂತರ ಮುನಿ ಸಮೂಹ, ಸಪ್ತಋಷಿಗಳು, ಅಷ್ಟ ದಿಕ್ಪಾಲಕರು, ಸಮಸ್ತ ದೇವತೆಗಳಿಗೂ ಪತ್ರವನ್ನು ಬರೆ. ಆ ಸರ್ವರು ಬಂದ ನಂತರ ನಿನ್ನ ಯಾಗದ ವೈಭವ ಮುಂದೆ ಗೊತ್ತಾಗುವುದು ದಕ್ಷ ಭೂಪೇಂದ್ರ, ಮುಂದೆ ಗೊತ್ತಾಗುವುದು. ನಿಜ ನಾರದರೆ, ನಿಜ. ಸೋರಿ ಘೋರಿ ಚಂಡಾಡುವೆನು ನಾರದರೆ, ದಕ್ಷ ಭೂಪೇಂದ್ರ, ಸೋರಿ ಘೋರಿ ಚಂಡಾಡುವೆನು ನಾರದರೆ, ದಕ್ಷ ಭೂಪೇಂದ್ರ, ವೀರನೆನಿಸಿದ ವಿದಾದಿ ಅದಮನ ಸಾರಿ ಹೋರಿ ಚಂಡಾಡುವೆನು. ಶಿವನು ಆ ಭೀತಿಯೋ ಗಡಗಡ ನಡುಗುವ ರೀತಿಯೋ, ಶಿವನು ಆ ಭೀತಿಯೋ ಗಡಗಡ ನಡುಗುವ ರೀತಿಯೋ, ಸಿಡಿಲಿನ ದರಯೋಳ್ ನಡೆಯುತ್ತ ಬಲದೋಳ್, ಸಿಡಿಲಿನ ದರಯೋಳ್ ನಡೆಯುತ್ತ ಬಲದೋಳ್, ಹಿಡಿಯುತ್ತ ಪಡೆಯಲು ಕಡೆಯುತ್ತ ಕೆಡುಹುವೆ, ಹಿಡಿಯುತ್ತ ಪಡೆಯಲು ಕಡೆಯುತ್ತ ಕೆಡುಹುವೆ. ಸಾರಿ ಘೋರಿ ಚಂಡಾಡುವೆನು ವೀರನೆನಿಸಿದ ವಿದಾದಿ ಅಲಂ, ಸಾರಿ ಘೋರಿ ಚಂಡಾಡುವೆನು. ಪರದೇವತೆಗಳು ಭೀತಿಯೋಳ್ ಕರಗದ ನಡುಗುವ ರೀತಿಯೋ, ಶಿವನು ಆ ಭೀತಿಯೋ ಕರಗದ ನಡುಗುವ ರೀತಿಯು, ಸಿಡಿಲಿನ ತರವೋ ನಡೆಯುತ್ತ ಬಲದೋಳ್, ಸಿಡಿಲಿನ ತರವೋ ನಡೆಯುತ್ತ ಬಲದೋ, ಹಿಡಿಯುತ್ತ ಪಡೆಯಲು ಕಡೆಯುತ್ತ ಕೆಡುಹುವೆ,
ಹಿಡಿಯುತ್ತ ಪಡೆಯನು ಕಡೆಯುತ್ತ ತಿರುಗುವೆ ಕಾರಿ ಗೋರಿ ಕಂಡಾಡು ವೀರನೆನಿಸಿದಾಡಿದಾಡಿದನು ಸಾರಿ ಹೋರಿ ಕಂಡಾಡುವೆನು. ನೋಡಿದರೆ ದಕ್ಷ ಭೂಪೇಂದ್ರ ಒಳ್ಳೆಯ ಮಾತುಗಳನ್ನೇ ಹೇಳಿದಿರಿ. ಯಾರಲ್ಲಿ ನಮ್ಮ ಮಂತ್ರಿಯನ್ನು ಬರಮಾಡಿ. ಬಡೆ ಮಹಾಪ್ರಭು. ಮಂತ್ರಿ ಮಹಾಪ್ರಭು ಈಗಲೇ ಹೋಗಿ ಅಷ್ಟ ದಿಕ್ಪಾಲಕರಿಗೂ ಮುನಿ ಸಮೂಹಕ್ಕೂ ದೇವಾನು ದೇವತೆಗಳು ಎಲ್ಲರಿಗೂ ಪತ್ರವನ್ನು ಬರೆ. ಆದರೆ ಆದರೆ ಆ ತಿರುಕ ಶಿವನಿಗೆ ಮಾತ್ರ ಪತ್ರವನ್ನು ಬರೆಯಬೇಡ. ಆ ನನ್ನ ಪುತ್ರಿಯಾದ ಗೌರಿ ದೇವಿಗೆ ಈ ವಿಚಾರವನ್ನು ತಿಳಿಸಬೇಡಿ. ಅದರಂತೆ ನಮ್ಮ ಭೂ ಸ್ವರ್ಗ ಪಟ್ಟಣವೆಲ್ಲವೂ ಡಂಗೂರದ ಮೂಲಕ ಹೇಳಿಬಿಡಿ. ಅಪ್ಪಣೆ ಮಹಾಪ್ರಭು. ಹೇಳಿದೆ ಇವಾಗಲ್ಲ, ಹೋದನು ಇನ್ಯಾವ ಹೋಗಲಿ. ಇವಾಗಿಂದ ಹೆಚ್ಚಿ ಮೆರೆಯುವವರ ಗತಿ ಏನಾಗುವುದು ಎಂಬುದು ಮುದ್ದೆ ಗೊತ್ತಾಗುವುದು. ಆ ಶಿವನಿಲ್ಲದ ಯಾಗವು ಖಂಡಿತವಾಗಿ ನಡೆಯುವುದಿಲ್ಲ. ದಕ್ಷನಿಗೆ ಅಹಂಕಾರವು ತುಂಬಿಕೊಂಡಿರಲಿ. ನಾನೀಗಲೇ ಕೈಲಾಸಕ್ಕೆ ಹೋಗಿ ಗೌರೀಶ್ವರನಿಗೆ ಮತ್ತು ಶಂಕರನಿಗೆ ಈ ವಿಚಾರವನ್ನು ತಿಳಿಸುವೆನು. ಶಂಭೋ ಶಂಕರ, ಹರಹರ ಮಹಾದೇವ. ದೇವ ದೇವ ಧವಳಾಚಲ ಮಂದಿರ ಗಂಗಾಧರ ಹರ ನಮೋ ನಮೋ. ದೈವತ ಲೋಕ್ಷ ಸುಧಾಂಬುಧಿ ಹಿಮಕರ ಲೋಕ ಶುಭಂಕರ ನಮೋ ನಮೋ. ಪಾಲಿತ ಕೆಂಕರ ಭವನ ಶಂಕರ ಶಂಕರ ಪುರಹರ ನಮೋ ನಮೋ. ಪಾಲಿತ ಕೆಂಕರ ಭವನ ಶಂಕರ ಶಂಕರ ಪುರಹರ ನಮೋ ನಮೋ. ಗಜ ಚರ್ಮಾಂಬರ ಹಾಲಹಲಧರ ಸುಲಾಯುಗಧರ ನಮೋ ನಮೋ. ಹಾಲಹಲಧರ ಸುಲಾಯುಗಧರ ಶೈಲಸುತಾವರ ನಮೋ ನಮೋ. ದೇವ ದೇವ ಧವಳಾಚಲ ಮಂದಿರ ಗಂಗಾಧರ ಹರ ನಮೋ ನಮೋ. ದೈವತ ಲೋಕ್ಷ ಸುಧಾಂಬುಧಿ ಹಿಮಕರ ಲೋಕ ಶುಭಂಕರ ನಮೋ ನಮೋ. ಶಂಭೋ ಶಂಕರ ಶಂಭೋ ಶಂಕರ. ದುರಿತ ವಿಮೋಚನ ವಿಮೋಚನ ಕಾಲ ವಿಲೋಚನ ಪರಮದಯಾಕರ ನಮೋ ನಮೋ. ದುರಿತ ವಿಮೋಚನ ಕಾಲ ವಿಲೋಚನ ಪರಮದಯಾಕರ ನಮೋ ನಮೋ. ಹಾಲಹಲಧರ ಶೂಲಾಯುಗಧರ ಶೈಲಸುಧಾವರ ನಮೋ ನಮೋ. ಗರಿಧರ್ಮಾಂಬರ ಚಂದ್ರಕಳಾಧರ ಸಾಂಬ ದಿಗಂಬರ ನಮೋ ನಮೋ. ದೇವ ದೇವ ಧವಳಾಚಲ ಮಂದಿರ ಗಂಗಾಧರ ಹರ ನಮೋ ನಮೋ. ದೈವತ ಲೋಕ್ಷ ಸುಧಾಂಬುಧಿ ಹಿಮಕರ ಲೋಕ ಶುಭಂಕರ ನಮೋ ನಮೋ. ನಮೋ 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 ನಮೋ. ಶಂಭೋ ಶಂಕರ, ಹರ ಹರ ಮಹಾದೇವ. ಬಡತನವು ಸಾಕು ನಮ್ಮಪ್ಪ ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಬಡತನವು ಸಾಕು ನಮ್ಮಪ್ಪ. ಬಡತನವು ಸಾಕು ನಮ್ಮಪ್ಪ ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಬಡತನವು ಸಾಕು ನಮ್ಮಪ್ಪ ನಮ್ಮಪ್ಪ ನಮ್ಮಪ್ಪ. ಬಡತನವು ಸಾಕು ನಮ್ಮಪ್ಪ ತಿರುಪತಿ ತಿಮ್ಮಪ್ಪ. ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಬಡತನವು ಸಾಕು ನಮ್ಮಪ್ಪ.
ಅವರ ಉಪ್ಪು ತಿಂದ ಮೇಲೆ ಅವರು ಹೇಳಿದ ಕೆಲಸ ಮಾಡಲೇಬೇಕು. ಈಗ ಹೋಗಬೇಕು ನಾನು ವೈಕುಂಠಕ್ಕೆ. ಏನು ಮಾಡಲಿ, ಸೇವಕಾವೃತ್ತಿ ಎಂಬುದು ಮಹಾ ಕಷ್ಟ, ಬಡತನ, ಮಾಡಾಕಿಲ್ಲ, ಮಾಡದೆ ಬಿಡಾಕಿಲ್ಲ. ಈಗ ಹೋಗಬೇಕು ನಾನು ವೈಕುಂಠಕ್ಕೆ. ಹೋಗ್ತೀನಪ್ಪ, ಬಿದ್ದು ಎದ್ದು ಹೋಗ್ತೀನಪ್ಪ, ಓತೀನಪ್ಪ ವೈಕುಂಠಕ್ಕೆ ನಾನು ಈಗ ಓತೀನಪ್ಪ, ಓತೀನಪ್ಪ ವೈಕುಂಠಕ್ಕೆ ನಾನು ಓತೀನಪ್ಪ, ಓತೀನಪ್ಪ ಬಿದ್ದು ಎದ್ದು ಓತೀನಪ್ಪ, ಬಿದ್ದು ಎದ್ದು ಓತೀನಪ್ಪ, ಓತೀನಪ್ಪ ವೈಕುಂಠಕ್ಕೆ ನಾನು ಓತೀನಪ್ಪ, ಓತೀನಪ್ಪ, ಓತೀನಪ್ಪ ಬಿದ್ದು ಎದ್ದು ಓತೀನಪ್ಪ. ಸ್ವಾಮಿಯ ಹೆಸರೇ ಲೋಕಪ್ರಿಯ, ಸ್ವಾಮಿಯ ಹೆಸರೇ ಲೋಕಪ್ರಿಯ, ದೇವನ ನೆನೆದರೆ ಇಲ್ಲ ಭಯ, ಸ್ವಾಮಿಯ ಹೆಸರೇ ಲೋಕಪ್ರಿಯ.
ಮಾನಸವನ್ನು ವಿಶ್ರಾಂತಿಗೊಳಿಸಲಿ. ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ, ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ. ಸಮಾನ ಸೌಖ್ಯವು ಸಂಘಟಿಸಿದ ದಿನ, ಸಮಾನ ಸೌಖ್ಯವು ಸಂಘಟಿಸಿದ ದಿನ, ಸಮಾನರಾಗದಿ ನಾಟ್ಯ ಮಹಾದಿನ. ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ. ಈ ಸೌಂದರ್ಯವು ನವಕಾರುಣ್ಯವು, ಈ ಸೌಂದರ್ಯವು ನವಕಾರುಣ್ಯವು, ಜೀವಿತದಿಂದಿ ನಿಜ ಪೂರ್ಣಂ. ಜೀವಿತದಿಂದಿ ನಿಜ ಪೂರ್ಣಂ. ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ. ಪ್ರಿಯ ನಾನಾ ಸುಖಮಯ ಭೋಗ ವಿಲಾಸದೆ, ನಾನಾ ಸುಖಮಯ ಭೋಗ ವಿಲಾಸದೆ, ಮಾನಸವನ್ನು ವಿಭ್ರಾಂತಿಗೊಳಿಪದಿನ. ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ. ಪ್ರೇಮವೋ ದೈವವೋ, ಪ್ರೇಮ ಸಾಗರವು, ಪ್ರೇಮದಿಂದಿ ಜಗವೆಲ್ಲ, ಪ್ರೇಮ ರೂಪ ಸಾಗರವು, ಪ್ರೇಮ ಗಾನದ ಸೇವನು ನಾನು, ಪ್ರೇಮ ಚಂದ್ರಮನು, ನಾಮನೋ ರಮಣಿ, ವನ್ಮಾನದಳು ನೀವೇ, ಪ್ರಿಯ ರಮಣಿ, ಪ್ರಿಯ ರಮಣ, ಪ್ರಿಯ ರಮಣಿ, ಪ್ರಿಯ ರಮಣ, ರಮಣಿ. ಪ್ರಿಯ ರಮಣ, ನಾನಾ ಸುಖಮಯ ಭೋಗ ವಿಲಾಸದೆ, ನಾನಾ ಸುಖಮಯ ಭೋಗ ವಿಲಾಸದೆ, ಮಾನಸವನ್ನು ವಿಭ್ರಾಂತಿಗೊಳಿಸದೆ. ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ. ಪುರಕರ ಮಾಧವ ಗೋಪಾಲ ದೇವ, ಪುರಕರ ಮಾಧವ ಗೋಪಾಲ ದೇವ, ಪುರಕರ ಮಾಧವ ಗೋಪಾಲ ದೇವ, ಪುರಕರ ಮಾಧವ ಗೋಪಾಲ ದೇವ, ಪುರಕರ ಮಾಧವ ಗೋಪಾಲ. ದಿವ್ಯಮ ಕೂಟದರ ಪಾರ ಸೌಖ್ಯಕರ, ದಿವ್ಯಮ ಕೂಟದರ ಪಾರ ಸೌಖ್ಯಕರ, ನವ ನವ ಜಲದ ನವ ಶೋಭಾಗ, ನವ ನವ ಜಲದ ನವ ಶೋಭಾಗ, ಪುರಕರ ಮಾಧವ ಗೋಪಾಲ. ಪರಮಾತ್ಮ ನಮಸ್ಕರಿಸುವೆನು. ಎಲೈ, ನೀನು ಯಾರು? ಇಲ್ಲಿ ಬರಲು ಕಾರಣವೇನು? ಪರಮಾತ್ಮ, ನಾನು ದಕ್ಷ ಬ್ರಹ್ಮ ಮಹಾರಾಜರ ಸೇವಕನು. ನನ್ನ ಕರದಲ್ಲಿ ಶುಭಪತ್ರೆಯನ್ನು ಕೊಟ್ಟು ಕಳಿಸಿ ತೆಗೆದುಕೊಳ್ಳಿ. ಸೇವಕ, ಆ ಪತ್ರಿಕೆಯ ಅಭಿಪ್ರಾಯವೇನು? ಹೇಳುವುದು ಕೇಳಿ ಸ್ವಾಮಿ. ಲಕ್ಷ್ಮೀಕಾಂತರ ಕೇಳಿ ಶಿವನಿಗರ್ಪಿತ ಭಾಗ,
ದಕ್ಷ ಬ್ರಹ್ಮ ಮಹಾರಾಜರು ಭೂಸರ್ಗ್ರಹ ಪಟ್ಟಣದಲ್ಲಿ ಯಾಗ ಮಾಡುವರು. ಆ ಯಾಗಕ್ಕೆ ಶಿವನನ್ನು ಕರೆಯುವುದಿಲ್ಲವಂತೆ. ಶಿವನಿಗೆ ಕೊಡುವ ಅಭಿರ್ಭಾಗವನ್ನು ತಮಗೆ ಕೊಡುವರಂತೆ. ಆದ್ದರಿಂದ ತಾವುಗಳು ಖಂಡಿತವಾಗಿ ಬರಲೇಬೇಕಂತೆ ಸ್ವಾಮಿ. ಸೇವಕ ಪರಮಾತ್ಮ, ನೀನು ನಡೆ, ನಾವುಗಳು ಬರುತ್ತೇವೆ. ಪರೇ ಮಹಾಸ್ವಾಮಿ. ಲಕ್ಷ್ಮಿ, ಸ್ವಾಮಿ. ಸೇವಕನ ಮಾತುಗಳನ್ನು ಕೇಳಿದೆಯಾ? ಲಕ್ಷ್ಮಿಯೇ ಕೇಳರುಷದಿ, ಲಕ್ಷ್ಮಿಯೇ ಕೇಳರುಷದಿ. ದಕ್ಷ ಬ್ರಹ್ಮನು ರಚಿಸಿದ ಯಾಗ ಕಾರ್ಯವಾ ಲಕ್ಷ್ಮಿ, ಜಗದೋಲ್ಪಾಲಾಕ್ಷನಿಲ್ಲದ ಜಗದೋಲ್ಪಾಲಾಕ್ಷನಿಲ್ಲದ ಯಾಗವಂ ಮಾಳ್ಪುದ ದೇವಿ. ಲಕ್ಷ್ಮಿ, ನಿಮ್ಮ ತಂದೆಯಾದ ದಕ್ಷ ಬ್ರಹ್ಮನು ಯಾಗವನ್ನು ಮಾಡುವನಾದ್ದರಿಂದ ನಾವುಗಳು ಹೋಗೋಣ, ನಡೆಯ ದೇವಿ. ಪ್ರಿಯ ಸಖ ಪ್ರಾಣ ಸಖ ಹೋಗಲಾಗದೀಗಕ್ಕೆ, ಪ್ರಿಯ ಸಖ ಪ್ರಾಣ ಸಖ ಹೋಗಲಾಗದೀಗಕ್ಕೆ, ಪ್ರಿಯ ಸಖ ಶಿವನು ಇಲ್ಲ ಜಾಗವನ್ನು. ಸ್ವಾಮಿ, ಶಿವನು ಇಲ್ಲ ಜಾಗವನ್ನು ಭೂಮಿಯೊಳೀಗ ಮಾಡ್ಬರಾನು, ಭೂಮಿಯೊಳೀಗ ಮಾಡ್ಬರಾನು. ಪ್ರಿಯ ಸಖ ಪ್ರಾಣ ಸಖ ಹೋಗಲಾಗದೀಗಕ್ಕೆ, ಪ್ರಿಯ ಸಖ ಭವಹರಣ ಭಾಗವನ್ನು. ಭವಹರಣ ಭಾಗವನ್ನು ಸೇವಿಸುವರೆ ಕಾಣೆ ಜಗದೇ, ಸೇವಿಸುವರೆ ಕಾಣೆ ಜಗದೇ. ಪ್ರಿಯ ಸಖ ಪ್ರಾಣ ಸಖ ಹೋಗಲಾಗದೀಗಕ್ಕೆ, ಪ್ರಿಯ ಸಖ. ಪ್ರಿಯ ದೇವಿ. ಸೇವಕರ ಮಾತನ್ನು ಕೇಳಿದಿರ? ಕೇಳಿದ್ದೀನಿ. ಶಿವನ ಇಲ್ಲ ಯಾಗವನ್ನು ಈ ಭೂಮಿಯಲ್ಲಿ ಯಾರು ತಾನೇ ಮಾಡುವರು. ಆದ್ದರಿಂದ ನೀವು ಈ ಯಾಗಕ್ಕೆ ಖಂಡಿತವಾಗಿ ಹೋಗಕೂಡದು ಪ್ರಿಯ. ದೇವಿ, ಯಾತಕ್ಕೆ ಚಿಂತಿಪೆ ಕಾಂತೆ ನೀನು, ಯಾತಕ್ಕೆ ಚಿಂತಿಪೆ ಕಾಂತೆ ನೀನು, ಯಾತಕ್ಕೆ ಯೋಚಿಪೆ ರಮಣೆ. ಯಾತಕ್ಕೆ ಚಿಂತಿಪೆ ಕಾಂತೆ ನೀನು, ಯಾತಕ್ಕೆ ಯೋಚಿಪೆ ರಮಣಿ ರಮಣಿ ರಮಣಿ, ಯಾತಕ್ಕೆ ಯೋಚಿಪೆ ರಮಣಿ. ಭವಹರನೇಲದ ಯಾಗವನ, ಭವಹರನೇಲದ ಯಾಗವನ, ಮುಗಿಯಲು ಮಾಯ್ಪರ ಕಾಣೆ ಜಗದಿ. ಮುಗಿಯಲು ಮಾಯ್ಪರ ಕಾಣೆ ಜಗದಿ, ಯಾತಕ್ಕೆ ಚಿಂತಿಪೆ ಕಾಂತೆ ನೀನು, ಯಾತಕ್ಕೆ ಯೋಚಿಪೆ ರಮಣಿ ರಮಣಿ ರಮಣಿ, ಯಾತಕ್ಕೆ ಯೋಚಿಪೆ ರಮಣಿ. ದೇವಿ, ಶಿವನಿಲ್ಲದ ಯಾಗವನ್ನು ಭುವಿಯಲ್ಲಿ ಯಾರು ತಾನೇ ಮಾಡುವರು? ಶಿವನಿಲ್ಲದ ಯಾಗವು ಸಾಗುವುದಿಲ್ಲ. ಆ ಭವಹರನ ಭಾಗವನ್ನು ಮುಟ್ಟಲು ಯಾರಿಗೂ ಸಾಧ್ಯವಿಲ್ಲ. ನೀನು ಚಿಂತಿಸದೆ ಹೊರಡು ದೇವಿ, ಹೋಗೋಣ ಯಾಗಕ್ಕೆ.
ಪರಶಿವನಲ್ಲವೇ? ಶಿವನಿಗೆ ಕೊಡುವ ಆವಿರ್ಭಾಗವನ್ನು ತಮಗೆ ಕೊಡುತ್ತಾರಂತೆ. ಆದ್ದರಿಂದ ಈ ಯಾಗಕ್ಕೆ ನೀವು ಖಂಡಿತವಾಗಿ ಹೋಗಬಾರದು. ಈ ಯಾಗಕ್ಕೆ ನೀವು ಹೋದರೆ ನಿಮಗೂ ಆ ಶಿವನಿಗೂ ವೈರತ್ವವು ಬರುವುದಿಲ್ಲವೇ? ದೇವಿ, ಆತ ಮಾವ, ಈತ ಅಳಿಯ, ಅವರವರ ಮನಸ್ತಾಪ ನಮಗೇಕೆ? ಸರ್ವರಂತೆ ನಾವುಗಳು ಹೋದರಾಯಿತು. ನಡೆಯ ದೇವಿ, ಹೋಗೋಣ. ಪ್ರಿಯ, ಶಿವದ್ರೋಹಿ ಯಾಗಕ್ಕೆ ಹೋಗಿ ಶಿವನಿಂದನೆಯನ್ನು ಕೇಳಿದರೆ ಮಹಾದೋಷಕ್ಕೆ ಗುರಿಯಾಗುವುದಿಲ್ಲವೇ? ಶಿವನಿಲ್ಲದ ಯಾಗಕ್ಕೆ ನೀವು ಹೋದರೆ ನಿಮಗೂ ಆ ಪರಮಾತ್ಮನಿಗೂ ವೈರತ್ವವು ಬರುವುದಿಲ್ಲವೇ? ದೇವಿ, ಮೋದ ಪರಮ ವಿನೋದವ ಮೋದ, ಮೋದ ಪರಮ ವಿನೋದವ ಮೋದ, ಪರಿ ಪರಿಯಲಿ ನಿಂತರ ತರ ಪಡುವುದು, ಪರಿ ಪರಿಯಲಿ ನಿಂತರ ತರ ಪಡುವುದು ಮೋದ, ಪರಮ ವಿನೋದವ ಮೋದ, ಪರಮ ವಿನೋದವ ಮೋದ. ಕಡವಿದೇತಕ್ಕೆ ಬೇಗದಿ ನಡಿಯೇ ಕಡವಿದೇತಕ್ಕೆ ಬೇಗದಿ ನಡಿಯೇ, ಕಡವಿಯಲಾಗುವ ಯಾಗಕ್ಕೆ ನೀನು, ಕಡವಿಯಲಾಗುವ ಯಾಗಕ್ಕೆ ನೀನು ಮೋದ, ಪರಮ ವಿನೋದವ ಮೋದ, ಪರಮ ವಿನೋದವ ಮೋದ. ದೇವಿ, ಆ ವಿಚಾರಗಳು ಹಾಗಿರಲಿ. ನಮಗೆ ನಿಷ್ಠುರವೆಂದರೇನು? ಸರ್ವ ಕಂಕಣನಿಗೆ ಸಮರ್ಪಿಸುವ ಭಾಗವನ್ನು ಮುಟ್ಟುವರು ಯಾರು? ಈ ಮಾತುಗಳನ್ನು ಬಿಟ್ಟು ಯಾಗಕ್ಕೆ ಹೊರಡು ಪ್ರಿಯೆ. ಪ್ರಿಯ, ಇದು ನಿಮಗೆ ಧರ್ಮವೇ? ಆ ಶಿವನ ಪಾದವನ್ನು ಸಹಸ್ರ ಕಮಗಳಿಂದ ಪೂಜಿಸಿ ಚಕ್ರವನ್ನು ಪಡೆದು ರಾಕ್ಷಸ ಮರ್ದನ ಎಂಬ ಹೆಸರನ್ನು ಪಡೆದು ದಶ ಅವತಾರದಲ್ಲಿಯೂ ಆ ಶಿವನಿಂದಲೇ ತಾನೇ ಯುಕ್ತಿಯನ್ನು ಹೊಂದಿದಿರಿ. ಈಗ ಆ ಪರಮಾತ್ಮನನ್ನು ಮರೆಯುವುದು ನಿಮಗೆ ಯುಕ್ತವೇ? ದೇವಿ, ವಾದಿಸಬೇಡವೇ ರಮಣಿ ರಮಣಿ ರಮಣಿ, ವಾದಿಸಬೇಡವೇ ರಮಣಿ. ಬೇದ ಬೇದವ ತಿಳಿಯದೆ ನೀನು, ಬೇದ ಬೇದವ ತಿಳಿಯದೆ ನೀನು, ವಾದಿಸಬೇಡವೇ ರಮಣಿ ರಮಣಿ ರಮಣಿ, ವಾದಿಸಬೇಡವೇ ರಮಣಿ. ಶಿವನನ್ನು ಬಿಟ್ಟು ದೊರೆಯಲು ಯಾದವ, ಶಿವನನ್ನು ಬಿಟ್ಟು ದೊರೆಯಲು ಯಾದವ, ಮಾಡುವರನ್ನು ಕಾಣೆ ಜಗತಿ, ಮಾಡುವರನ್ನು ಕಾಣೆ ಜಗತಿ, ವಾದಿಸಬೇಡವೇ ರಮಣಿ ರಮಣಿ ರಮಣಿ, ವಾದಿಸಬೇಡವೇ ರಮಣಿ. ಹಿತದೊಳು ಹೋಗಿ ಪತಿತಳಾಗಿ ದೇವಿ, ಹಿತದೊಳು ಹೋಗಿ ಪತಿತಳಾಗಿ, ಸ್ಥಿತಿಯಳು ಗೈಯುವ ಹಿತನ ಯಾಗಕ್ಕೆ, ಸ್ಥಿತಿಯಳು ಗೈಯುವ ಹಿತನ ಯಾಗಕ್ಕೆ, ವಾದಿಸಬೇಡವೇ ರಮಣಿ ರಮಣಿ ರಮಣಿ, ವಾದಿಸಬೇಡವೇ ರಮಣಿ. ಪ್ರಿಯೆ, ಭೇದಾಭೇದಗಳನ್ನು ತಿಳಿಯದೆ ಮಾತನಾಡಿ ಫಲವೇನು? ಈ ಕ್ಷಿತಿಯಲ್ಲಿ ದಕ್ಷ ಬ್ರಹ್ಮನು ಯಾಗವನ್ನು ಮಾಡಿದ ಮೇಲೆ ನಿಲ್ಲಲಾಗುವುದಿಲ್ಲ. ಬೇಗನೆ ಹೊರಡು ಪ್ರಿಯೆ, ಹೋಗೋಣ. ಸ್ವಾಮಿ, ಈ ಕ್ಷಿತಿಯೋಳ್ ಹರನು, ಈ ಕ್ಷಿತಿಯೋಳ್ ಹರನು ಅತಿವೈರತ್ವ ಮಾಡಿ ಹತರಾದರಲ್ಲದೆ ಹಿತದಿಂದ ಈ ಮರೆ ಕಾಣೆ ಜಗದೇ.
ದೇವಿ, ಯಾಗಕ್ಕೆ ಕರ್ತನು ಆ ಪರಶಿವನಲ್ಲವೇ? ಆ ಪರಮಾತ್ಮನೋಳ್ ವೈರತ್ವವನ್ನು ಮಾಡಿ ಹತರಾದರಲ್ಲದೆ ಸುಖದಿಂದ ಇರುವವರನ್ನು ನಾನು ಕಾಣಲೇ ಇಲ್ಲ. ದೇವಿ, ಪಡವಿಯೋ ದಕ್ಷನು ಮಾಡುವ ಪಡವಿಯೋ ದಕ್ಷನು ಮಾಡುವ ಶುಭಯಾಗವನು ಮುರದೇವನಾದ ಶಂಕರನು ನೋಡದಿರ್ಪನೆ ದೇವಿ. ದೇವಿ, ಸ್ವಾಮಿ, ಪಡವೆಯಲ್ಲಿ ತಂದೆಯಾದ ದಕ್ಷ ಬ್ರಹ್ಮನು ಮಾಡುವ ಶುಭಯಾಗವನ್ನು ಮೃಡದೇವನಾದ ಶಂಕರನು ನೋಡದಿರ್ಪನೆ, ಅನುಮಾನಿಸಬೇಡ, ಜಾಗ್ರತೆ ಹೊರಡು ಪ್ರಿಯೆ. ಪ್ರಿಯ, ಪಡವಿಯೋಳು ಪರಮಾತ್ಮ ಇಲ್ಲದ ಯಾಗವನ್ನು ಈ ಭುವಿಯಲ್ಲಿ ಯಾರು ತಾನೇ ಮಾಡುವರು? ಆ ಯಾಗಕ್ಕೆ ಹೋಗಬೇಕು ಎಂದು ಹೇಳುತ್ತಿರುವರಲ್ಲ, ಆದ್ದರಿಂದ ಸಂಶಯ. ಪ್ರಿಯ ದೇವಿ, ಅನುಮಾನವನ್ನು ಬಿಡು. ನಿಮ್ಮ ತಂದೆಯೇ ಮಾಡುವ ಯಾಗವನ್ನು ನೋಡಿ ಆನಂದ ಪಡು. ಅಲ್ಲಿ ಬಂದಿರುವ ತಂಗಿಯರ ಮೇಲೆ ಮಮತೆ ಇಡು. ತದನಂತರ ಯಾಗದ ಸಂಭ್ರಮವನ್ನು ನೋಡು ಪ್ರಿಯೆ. ಆಹಾ, ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಏಕೆಂದರೆ ಶಿವನಿಗೆ ಕೊಡುವ ಅವಿರ್ಭಾಗವನ್ನು ತಮಗೆ ಕೊಟ್ಟ ಮೇಲೆ ಇನ್ನು ನನಗೆ ಸಂತೋಷವಿಲ್ಲದೆ ದುಃಖ ಎಲ್ಲಿಂದ ಬರಬೇಕು? ಪ್ರಿಯ ದೇವಿ, ಹಾಗಾದರೆ ನಾನು ಈಗಲೇ ಕೈಲಾಸಕ್ಕೆ ಹೋಗಿ ನನ್ನ ಅಕ್ಕನಾದ ಗೌರಿ ದೇವಿಯನ್ನು ಮಾತನಾಡಿಸಿಕೊಂಡು ಬರುವೆನು. ನಿನ್ನಿಷ್ಟದಂತೆ ಹೋಗಿ ಬಾ ಪ್ರಿಯೆ. ಇಂತಹ ಸಂತೋಷ ಸಮಯದಲ್ಲಿ ನಾನೊಂದು ಗಾನವನ್ನು ಹಾಡಲಿ. ಆಡು ಪ್ರಿಯೆ.
ಭಗವಂತ 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 ಜಗದೊಡೆಯ ಜಯ ಭಗವಂತ 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 ಜಗದ ವ್ಯಾಪಕ ಸದ್ಗುಣವಂತ ಜಗದ ವ್ಯಾಪಕ ಸದ್ಗುಣವಂತ ಜಗದೊಡೆಯ ಜಯ ಭಗವಂತ ಭಗವಂತ ಭಗವಂತ. ನಾನು ಈಗ ಬ್ರಹ್ಮಲೋಕಕ್ಕೆ ಹೋಗಬೇಕು. ಬ್ರಹ್ಮದೇವನ ಬಳಿಗೆ ಹೋಗುತ್ತೇನೆ. ಬಿದ್ದು ಎದ್ದು ಹೋಗುತ್ತೇನೆ. ಬ್ರಹ್ಮದೇವ ಅನಂತ ನಮಸ್ಕಾರಗಳು. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಬ್ರಹ್ಮದೇವ, ನಾನು ದಕ್ಷ ಬ್ರಹ್ಮ ಮಹಾರಾಜರ ಸೇವಕನು. ನನ್ನ ಕರದಲ್ಲಿ ಶುಭ ಪತ್ರಿಕೆಯನ್ನು ಕೊಟ್ಟು ಕಳಿಸಿರು, ತೆಗೆದುಕೊಳ್ಳಿ. ಸೇವಕ, ನೀನು ನಡೆ, ನಾವುಗಳು ಬರುತ್ತೇವೆ. ಪರಮಾತ್ಮ, ದಕ್ಷ ಬ್ರಹ್ಮ ಮಹಾರಾಜರು ಭೂಸರಗ್ರಹ ಪಟ್ಟಣದಲ್ಲಿ ಯಾಗ ಮಾಡುವರು. ಆ ಯಾಗಕ್ಕೆ ಶಿವನನ್ನು ಕರೆಯುವುದಿಲ್ಲವಂತೆ. ಶಿವನಿಗೆ ಕೊಡುವ ಅಭಿರ್ಭಾಗವನ್ನು ವಿಷ್ಣುವಿಗೆ ಕೊಡುವರಂತೆ. ಆದ್ದರಿಂದ ತಾವುಗಳು ಖಂಡಿತವಾಗಿ ಬರಲೇಬೇಕಂತೆ ಸ್ವಾಮಿ. ಇಷ್ಟೇ ನನ್ನ ಅಭಿಪ್ರಾಯ. ಸೇವಕ, ನೀನು ನಡೆ, ನಾವುಗಳು ಬರುತ್ತೇವೆ. ಅಪ್ಪಣೆ ಮಹಾಸ್ವಾಮಿ. ಸ್ವಾಮಿ, ಸರಸ್ವತಿ, ಸೇವಕನ ಮಾತುಗಳನ್ನು ಕೇಳಿದೆಯಾ? ಕೇಳಿದೆ ಸ್ವಾಮಿ. ಆ ಮೂಢ ದಕ್ಷನಿಗೆ ಕಡೆಗೂ ಬುದ್ಧಿಯು ಬರಲೇ ಇರಲಿಲ್ಲ. ಏನು ಮಾಡುವುದು ಸರಸ್ವತಿ? ನೀನೇ ಜೀವನದ ಸಾರ, ಸುಧಾಧರ ಮನೋಹರ, ಸುಧಾಧರ ಮನೋಹರ, ಲೋಕೈಕ ನಿಜವ ಸದಾ. ನೀನೇ ಜೀವನದ ಸಾರ, ನೀನೇ ಜೀವನದ ಜ್ಯೋತಿ, ನೀನೇ ಜೀವನದ ಜ್ಯೋತಿ, ಸುಧಾಧರೆ ಮನೋಹರೆ, ಸುಧಾಧರೆ ಮನೋಹರೆ, ಲೋಕೈಕ ನಿಜವ ಸೋದೆ. ನೀನೇ ಜೀವನದ ಜ್ಯೋತಿ, ನೀನೇ ಜೀವನದ ಸಾರ, ನೀನೇ ಜೀವನದ ಜ್ಯೋತಿ. ನೀನೇ ಜೀವನದ ಸಾರ. ಸರಸ್ವತಿ, ಸ್ವಾಮಿ, ಸೇವಕನ ಮಾತುಗಳನ್ನು ಕೇಳಿದೆಯಾ? ಕೇಳಿದೆ ಸ್ವಾಮಿ. ಆ ಮೂಢ ದಕ್ಷನಿಗೆ ಕಡೆಗೂ ಬುದ್ಧಿಯು ಬರಲೇ ಇರಲಿಲ್ಲ. ಏನು ಮಾಡುವುದು ಸರಸ್ವತಿ? ಸ್ವಾಮಿ, ಪ್ರಭು 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 ದೇವ ಅಭಿವಂದಿಪೆ, ಪ್ರಭು 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 ದೇವ ಅಭಿವಂದಿಪೆ, ಸ್ವಗನಾಗದೀಗ ದಕ್ಷಯಾಗೀಗ, ಸ್ವಗನಾಗದೀಗ ದಕ್ಷಯಾಗೀಗ, ಪೊದರಿ ಕೇಳಿ ಬರುವುದು ಅಪಮಾನ, ಪೊದರೀಗ ಕೇಳಿ ಬರುವುದು ಅಪಮಾನ, ಪ್ರಭು 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 ದೇವ ಅಭಿವಂದಿಪೆ. ಪರಮಾತ್ಮ, ನಮ್ಮ ತಂದೆ ಮಾಡುವ ಯಾಗವು ಖಂಡಿತವಾಗಿಯೂ ನೆರವೇರುವುದಿಲ್ಲ. ಯಾಕೆಂದರೆ ಆ ಯಾಗಕ್ಕೆ ಕರ್ತನು ಪರಮೇಶ್ವರನು. ಆತನನ್ನು ಬಿಟ್ಟು ಯಾಗವು ಮಾಡಿದರೆ ಖಂಡಿತವಾಗಿಯೂ ನೆರವೇರುವುದಿಲ್ಲ. ನಾವಿನ್ನು ಅಲ್ಲಿಗೆ ಹೋಗಬಾರದು ಪರಮಾತ್ಮ. ಬಾರೆ ಭವತಿ ಮಣಿ, ನೀ ಬಾರೆ ಭವತಿ ಮಣಿ, ಬಾರೆ ಭವತಿ ಮಣಿ. ದರೆಯೋ ದಕ್ಷನು ಮಾಡುವ ಯಾಗಕ್ಕೆ, ದರೆಯೋ ದಕ್ಷನು ಮಾಡುವ ಯಾಗಕ್ಕೆ, ಬರದಿಲ್ಲಗಳು ಹೋಗುವ ತೆರೆ, ಬರದಿಲ್ಲಗಳು ಹೋಗುವ ತೆರೆ, ಬಾರೆ ಭವತಿ ಮಣಿ, ನೀ ಬಾರೆ ಭವ
ಚಿಂತಿಪುದೇತಕ್ಕೆ ರಮಣೀಯ ನೀನು ಚಿಂತಿಪುದೇತಕ್ಕೆ ರಮಣೀಯ ನೀನು ಸಂತಸದಿಂದಲೇ ಹೋಗುವ ತೆರೆ ಸಂತಸದಿಂದಲೇ ಹೋಗುವ ತೆರೆ ಬಾರೆ ಭವತಿ ಮಣೆ ಸರಸ್ವತಿ ಸ್ವಾಮಿ ಬಾರೆ ಭವತಿ ಮಣೆ ನೀ ಬಾರೆ ಭವತಿ ಮಣೆ ಸರಸ್ವತಿ ಸ್ವಾಮಿ ಆ ದಕ್ಷಿಣ ಮಾಡುವ ಯಾಕೆ ಸರ್ವರು ಹೋದಂತೆ ನಾವುಗಳು ಹೋಗೋಣ ನಡೆದೇವಿ ಹಾಗೇಗಲಿ ಸ್ವಾಮಿ ಹೋಗುವ ಮುನ್ನ ಒಂದು ಹಾಡ ನೋಡ ಸರಸ್ವತಿ ದಕ್ಷಿಣ ಮಾಡುವ ಯಾಕೆ ಸರ್ವರು ಒಂದು ನಾವುಗಳು ಹೋಗೋಣ ನಡೆದೇವಿ ಸ್ವಾಮಿ ಹಾಗಾದರೆ ನಾನು ನಮ್ಮ ಅಕ್ಕನಾದ ಗೌರಿ ದೇವಿಯನ್ನು ನೋಡಿಕೊಂಡು ಕೈಲಾಸಕ್ಕೆ ಹೋಗೋಣ ನೀನು ಹೋಗುವ ಮುನ್ನ ಹೋಗಿ ಬಾ ದೇವಿ ಹೋಗುವ ಮುನ್ನ ನಿಮ್ಮ ಒಂದು ಹಾಡನ್ನು ರೋಮಾಂಚನಾದ ಈಸನಿಕೆ ಬಾರ ರೋಮಾಂಚನಾದ ಈಸನಿಕೆ ಬಾರ
ಹೋಗ್ತೀನಪ್ಪ ದೇವೇಂದ್ರನ ಬಳಿಗೆ ಸ್ವಾಮಿ ಹೋಗ್ತೀನಪ್ಪ ಬಿದ್ದು ಎದ್ದು ಹೋಗ್ತೀನಪ್ಪ ಬಿದ್ದು ಎದ್ದು ಹೋಗ್ತೀನಪ್ಪ ಸ್ವಾಮಿ ಹೋಗ್ತೀನಪ್ಪ ದೇವೇಂದ್ರನ ಬಳಿಗೆ ಸ್ವಾಮಿ ಹೋಗ್ತೀನಪ್ಪ ಬಿದ್ದು ಎದ್ದು ಹೋಗ್ತೀನಪ್ಪ ಬಿದ್ದು ಎದ್ದು ಹೋಗ್ತೀನಪ್ಪ ಸ್ವಾಮಿ ಹೋಗ್ತೀನಪ್ಪ ದೇವೇಂದ್ರನ ಬಳಿಗೆ ಸ್ವಾಮಿ ಹೋಗ್ತೀನಪ್ಪ ಅವರ ಒಪ್ಪು ತಿಂದ ಮೇಲೆ ಅವರ ಒಪ್ಪು ತಿಂದ ಮೇಲೆ ಹೇಳಿದಂತೆ ಕೇಳಬೇಕು ಅವರ ಒಪ್ಪು ತಿಂದ ಮೇಲೆ ಹೇಳಿದಂತೆ ಕೇಳಬೇಕು ಸ್ವಾಮಿ ಹೋಗ್ತೀನಪ್ಪ ದೇವೇಂದ್ರನ ಬಳಿಗೆ ಸ್ವಾಮಿ ಹೋಗ್ತೀನಪ್ಪ ಸ್ವಾಮಿ ಬಡತನ ಅನ್ನೋರು ಬಹಳ ಕಷ್ಟ ಈ ಸೇವಕಾವೃತ್ತಿಯೋ ಮಾಡಾಕಿಲ್ಲ ಮಾಡದೆ ಬಿಡಾಕಿಲ್ಲ ಎಲ್ಲ ದೇವೇಂದ್ರನ ಹತ್ರಕ್ಕೂ ಎಲ್ಲ ಬ್ರಹ್ಮದೇವರ ಹತ್ರಕ್ಕೂ ಎಲ್ಲರ ಹತ್ರಕ್ಕೂ ಹೋಗ್ಬೇಕು ಏನು ಮಾಡೋಣ ಬಹಳ ಕಷ್ಟ ಸ್ವಾಮಿ ಬಡತನ ಮಾಡೋಣ ಅಂದ್ರೆ ಮಾಡಾಕಿಲ್ಲ ಈಗ ಹೋಗ್ಬೇಕು ದೇವೇಂದ್ರನ ಪಟ್ಟಣಕ್ಕೆ ಹೋಗ್ತೀನಿ ಬಿದ್ದು ಎದ್ದು ಹೋಗ್ತೀನಿ ಸ್ವಾಮಿ ಹೋಗ್ತೀನಿ ಮಂತ್ರಿ ಹೊರತಾಯ ತಾಂತ್ರಿನಿ ವೇದನೆಯೋ ಸೌಖ್ಯವ ಮಂತ್ರಿ ಮಂತ್ರಿ ಪ್ರಭು ಮಂತ್ರಿ ಹೊರತಾರ್ಯ ತಾಂತ್ರಿನಿ ವೇದನೆಯೋ ಸೌಖ್ಯವ ಮಂತ್ರಿ ಮಂತ್ರಿ ಮಹಾಪ್ರಭು ಸುತ್ತಲಿರು ದೃಢತೆ ರಾಜರು ಸುತ್ತಲಿರು ದೃಢತೆ ರಾಜರು ಈತ ಕಾಣಿಕೆಯ ಆ ವೇಳೆ ಮಂತ್ರಿ ಹೊರತಾರ್ಯ ಶಾಂತಿನಿ ಬೇಯೋ ಸೌಖ್ಯವ ಮಂತ್ರಿ ಮಂತ್ರಿ ಮಹಾಪ್ರಭು ಇಳೆಯೊಳ್ಳ ಬಳೆಗಳಾಗೆ ಇಳೆಯೊಳ್ಳ ಬಳೆಗಳಾಗೆ ಫಲವಿದೇಶದಿ ಮಂತ್ರಿ ಹೊರತಾರ್ಯ ತಾಂತ್ರಿನಿ ಬೇದನೆಯೋ ಸೌಖ್ಯವ ನಮ್ಮ ರಾಜ್ಯದ ಆಡಳಿತವು ಯಾವ ರೀತಿಯನ್ನು ಅನುವರ್ತಿಸು ಜಯಾಜ್ಞಾಪಿಸುವುದು ಜಯಿಸುವೆ ಜಗದೀಗಲೇ ಜಯಿಸುವೆ ಜಗದೀಗಲೇ ಸುರಕುಲೇಶ ವಿಲೋಕಗಳಿಗಲೇ ಜಯಿಸುವೆ ಜಗದೀಗಲೇ ಜಯಿಸುವೆ ಜಗದೀಗಲೇ ಸುರಕುಲೇಶ ವಿಲೋಕಗಳಿಗಲೇ ಜಯಿಸುವೆ ಜಗದೀಗಲೇ ಹೃದಯ ಪ್ರಾಧಾನ ಪುರಂದರ ಹೃದಯ ಪ್ರಾಧಾನ ಪುರಂದರ ಹೃದಯ ಪ್ರಾಧಾನ ಪುರಂದರ ಗೆರಳವ ಕಣುಕುವ ಬಲ ಬಲ ಜಯಿಸುವೆ ಜಗದೀಗಲೇ ದೇಶ ವಿಲೋಕಗಳಿಗಲೇ ಜಯಿಸುವೆ ಜಗದೀಗಲೇ ಮಹಾಪ್ರಭು ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿದರು ಆದರೆ ಆ ದಾನವರ ಬಾಧೆ ಅತಿಯಾಗಿರುವುದು ಮಹಾಪ್ರಭು
ಏನು ಆ ದಾನವರ ಬಾಧೆ ಅತಿಯಾಗಿರುವುದೇ? ನನ್ನ ಪರಾಕ್ರಮವು ಆ ದಾನವರಿಗೆ ತಿಳಿಯದೆ ಸೈನ್ಯಾಧೀಕ್ಷ ಮಹಾಪ್ರಭು ವೇಳೆ ಸೈನ್ಯಾಧಿನಾಥನೇ ವೇಳೆ ಸೈನ್ಯಾಧಿನಾಥನೇ ನಮ ಸೈನ್ಯವಾದಿಯ ವೇಳೆ ಸೈನ್ಯಾಧೀಕ್ಷ ಮಹಾಪ್ರಭು ಸೈನ್ಯಾಧಿನಾಥನೇ ನಮ ಸೈನ್ಯವಾದಿಯ ಸೈನ್ಯಾಧೀಕ್ಷ ಮಹಾಪ್ರಭು ಸುತ್ತಲಿರು ತ್ರಿಗಕ್ಕೆ ರಾಜರು ಸುತ್ತಲಿರು ತ್ರಿಗಕ್ಕೆ ರಾಜರು ನೀತ ಕಾಣಿಕೆಯ ಆ ಸೈನ್ಯಾಧಿನಾಥನೇ ನಮ ಸೈನ್ಯವಾದಿಯ ಮಹಾಪ್ರಭು ನಮ್ಮ ಸೈನ್ಯದವು ಆಡಳಿತವು ಯಾವ ರೀತಿಯಿಂದ ಅನುವರ್ತಿಸೋ ಜಿಯ ವಿಜ್ಞಾಪಿಸುವೆನು. ಭೂಪತಿಯೇ ಲಾಲಿಸೋ ಬೆಳುವುದನ್ನು ಭೂಪತಿಯೇ ಲಾಲಿಸೋ. ರಾಜೇಂದ್ರ ಭೂಪತಿಯೇ ಲಾಲಿಸೋ ಬೆಳುವುದನ್ನು ಭೂಪತಿಯೇ ಲಾಲಿಸೋ. ತಂಡ ತಂಡ ತಿರುಗು ಮಂಡೆ ಮಂಡೆಗಳಿಂದ ತಂಡ ತಂಡ ತಿರುಗು ಮಂಡೆ ಮಂಡೆಗಳಿಂದ ಚಂಡ ಪ್ರಚಂಡ ಮೈರುಂಡ ದಿಬ್ಬದೆಯುವೆ. ಚಂಡ ಪ್ರಚಂಡ ಮೈರುಂಡ ದಿಬ್ಬದೆಯುವೆ. ಭೂಪತಿಗೆ ಲಾಲಿಸೋ ಬೆಳುವುದನ್ನು ಭೂಪತಿಗೆ ಲಾಲಿಸೋ. ಕಪ್ಪ ಕಣಿಕೆಗಳು ತಪ್ಪಾದ ಪ್ರಜೆಗಳು ಕಪ್ಪ ಕಣಿಕೆಗಳು ತಪ್ಪಾದ ಪ್ರಜೆಗಳು ಕ್ಷಿಪ್ರಾದಿ ಪ್ರೇಮಾದಿ ಹೊಬ್ಬೇಸುತ್ತಿರುವರು ಭೂಪತಿಗೆ ಲಾಲಿಸೋ. ತಂಡ ತಂಡ ಬರಿಪ ಮಂಡೆ ಮಂಡೆಗಳಿಂದ ರಾಜೇಂದ್ರ ತಂಡ ತಂಡ ಬರಿಪ ಮಂಡೆ ಮಂಡೆಗಳಿಂದ ಚಂಡ ಪ್ರಚಂಡ ಮೈರಂಡ ತಿಮ್ಮರೆ ಭೂಪತಿಗೆ ಲಾಲಿಸೋ. ಬೆಳುವುದನ್ನು ಭೂಪತಿಗೆ ಲಾಲಿಸೋ. ರಾಜೇಂದ್ರ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ತಂದೊಪ್ಪಿಸಿದವರನ್ನು ಶಿಕ್ಷಿಸುವನಲ್ಲದೆ ಮೀರಿ ಬಂದವರ ಶತ್ರುವರುಣ್ಣವನ್ನು ಚೆಂಡಾಡಿ ಉಳಿದವರನ್ನು ನಿಮಗೆ ಶರಣಾಗತರನ್ನಾಗಿ ಮಾಡಿರೇನು. ಮುಂದೇನಪ್ಪಣೆ? ನಿಮ್ಮಂತ ಮಂತ್ರಿ ಸೈನ್ಯಾಧೀಕ್ಷರು ನಮ್ಮ ರಾಜ್ಯದಲ್ಲಿರುವ ಯಾವ ಕುಂದು ಕರ್ತಗಳನ್ನು ಅವಕಾಶ ಬಂದಿತ್ತು ನಿಮ್ಮ ನಿಮ್ಮ ಪೀಠಗಳಲ್ಲಿ ಕುಳಿತುಕೊಳ್ಳಿ. ಜಿಯಾ ಆಜ್ಞಾಪೆ. ಯಾರಲ್ಲಿ ನರ್ತಕರನ್ನು ಬರಬಾರು. ಅಂದದ ಶಿಲೆ ಎರಡು ನಲಿದಾಡಿದೆ. ಅಂದದ ಶಿಲೆ ಎರಡು ನಲಿದಾಡಿದೆ. ಅದರ ಪನ್ನೀರ ಪರಿಮಳ ಹೂವಿಡಿದು. ಅಂದದ ಶಿಲೆ ಎರಡು ನಲಿದಾಡಿದೆ. ಮೋಹಿನಿ ಎಂಬುವುದು ಇವರದರಲ್ಲವೇ ಮನಮೋಹದ ಮೋಹಿನಿ ಎಂಬುವುದು ಇವರ ಸರಲ್ಲವೇ ಮನಮೋಹ ತುಂಬಿದ ಚಲುವ
ಗೋವಲ್ಲವೇ ನಾಯಕಿಯೇ ನಿನಗೆ ಈ ಗೋವಲ್ಲವೇ ನಾಯಕಿಯೇ ನಿನಗೆ ಈ ಗೋವಲ್ಲವೇ ನಾಯಕಿಯೇ ನಿನಗೆ ಈ ಗೋವಲ್ಲವೇ ಎನ್ನ ಸಲ್ಲೋ ಸೆಲೆಯುವ ಚೆಲ್ಲುವಲ್ಲವೇ ಇನ್ನು ಕನಸಲ್ಲೋ ಸೆಲೆಯುವ ಚೆಲ್ಲುವಲ್ಲವೇ ಅಂದದ ಶಿಲೆ ಎರಡೋ ನಲಿದಾಡಿದೆ ಅದರ ಪನ್ನೀರ ಅಂದದ ಶಿಲೆ ಎರಡೋ ನಲಿದಾಡಿದೆ ಸಸ್ತ ತಾರಿಗರಿ ಸಸ್ತ ತಾರಿಗರಿ ಸಸ್ತ ತಾರಿಗರಿ ಸಸ್ತ ನೀಗ ತಾರಿಗರಿ ನೀಗ ತಾರಿ ಸಸ್ತ ತಾರಿಗರಿ ಸಸ್ತ ಸಸ್ತ ತಾರಿಗರಿ ಸಸ್ತ ತಾರಿಗರಿ ಸಸ್ತ ತಾರಿಗರಿ ಸಸ್ತ ನೀಗ ತಾರಿಗರಿ ನೀಗ ತಾರಿಗರಿ ಸಸ್ತ ತಾರಿಗರಿ ಸಸ್ತ ಸಸ್ತ ಮುತ್ತಿನ ಬಾಳೆ ಗಟ್ಟಿ ತಂಡಿದ ಓ ಒಂದು ಆಸೆಯ ವೀರನ ಬರುವುದು ಒಂದು ತಾವೊಂದು ಮುತ್ತಿನ ಬಾಳೆ ಕಟ್ಟಿ ತಂಡಿದ ಓ ಒಂದು ಆಸೆಯ ವೀರನ ಬರುವುದು ಒಂದು ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಆಡುತ್ತ ಬರುವುದು ದುಂಬಿಯ ಬೆಳದಿ ಆಡುತ್ತ ಬರುವುದು ದುಂಬಿಯ ಬೆಳದಿ ದುಂಬಿಯ ಬೆಳದಿ ಅಂದದ ಶಿಲೆ ಎರಡೋ ನಲಿದಾಡಿದೆ ಹೌದು ಹೌದು ಹಾಗೆ ಬರ್ಲಿ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಾಮ್ ತಾಮ್ ತೈ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಗದಿನ ತಾಮ್ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಾಮ್ ತಾಮ್ ತೈ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಗದಿಮ್ಮಿ ತಗಜಣ ತಾಮ್ ತಾಮ್ ತೈ ತಗದಿಮ್ಮಿ ತಗಜಣ ತಾಮ್ ತಾಮ್ ತೈ ತಗದಿಮ್ಮಿ ತಗಜಣ ತಾಮ್ ತಾಮ್ ತೈ ತಾಮ್ ತಾಮ್ ತೈ ತಗತರಿ ತಗದಿನ ತಗತರಿ ತಗದಿನ ತಗತರಿ ತಗದಿನ ತಗದಿನ ತಾ ತಗತರಿ ತಗದಿನ ತಗತರಿ ತಗದಿನ ತಗತರಿ ತಗದಿನ ತಾಮ್ ತಾಮ್ ತೈ ತಗತರಿ ತಗದಿನ ತಗತರಿ ತಗದಿನ ತಗತರಿ ತಗ ತಾಮ್ ತಾಮ್ ತೈ ತಾಮ್ ತಾಮ್ ತೈ ತಾಮ್ ತಾಮ್ ತೈ ತಗತರಿ ತಗದಿನ ತಗತರಿ ತಗದಿನ ತಗತರಿ ತಗದಿನ ತಗತರಿ ತಗದಿನ ತಗತರಿ ಅಂದದ ಶಿಲೆ ಎರಡೋ ನಲಿದಾಡಿದೆ ಅದರ ಪನ್ನೀರ ಪರಿಮಳ ಓ ಹಿಡಿದು ಅಂದದ ಶಿಲೆ ಎರಡೋ ನಲಿದಾಡಿದೆ 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 ಮಂತ್ರಿ ಸೈನ್ಯಾಧಿಕ್ಯರ ಏನು ಆ ದಾನವರ ಬದಿ ಅತಿಯಾಗಿರುವುದೇ ಹೌದು ಧರ್ಮಂಗಳಂ ನಡೆಯದೆ ಮಂತ್ರಿ ಸೈನ್ಯಾಧಿಕ್ಯರ
ತೋಳಿದ ಧರ್ಮಂಗಳಂ ನಡೆಯದೆ ದುರುಳರಂ ಸದ ಬಡಗಿರ್ತಾರೆ ಜಗದೋಳ್ ದಾನವರು ಗುರುದೋಳ್ ಬರಲಿ ಜಗದೋಳ್ ದಾನವರು ಗುರುದೋಳ್ ಬರಲಿ ಜಗದೋಳ್ ಜಗದೋಳ್ ದಾನವರು ಗುರುದೋಳ್ ಬರಲಿ ಜಗದೋಳ್ ಗುರುಗಳಂ ಸದಾ ಬಡಲಿರುತ್ತಾರೆ ಜಗದೋಳ್ ದಾನವರು ದುರದೋಳ್ ಬರಲಿ ಕರದೋಳ್ ಪ್ರತಿ ಬಿಡರಿ ಛೇ ಛೇ ಪ್ರತಿ ಬಿಡರಿ ಛೇ ಛೇ ಪಡಿದರೆ ನಾನು ಏನೋ ನನ್ನಲ್ಲಿರೋ ವಜ್ರ ನೋಡಿದರೋ ನನ್ನ ಪರಾಕ್ರಮ ದಾನವರಿಗೆ ತಿಳಿದೆ ಎಲೈ ನೀನು ಯಾರು ಇಲ್ಲಿಗೆ ಬರಲು ಕಾರಣವೇನು ದೇವರಾಜ ನಾನು ದಕ್ಷ ಬ್ರಹ್ಮ ಮಹಾರಾಜರ ಸೇವಕನು ನನ್ನ ಕರದಲ್ಲಿ ಶುಭ ಪತ್ರಿಕೆಯನ್ನು ಕಟ್ಟಿ ಕಳಿಸಿ ತೆಗೆದುಕೊಳ್ಳಿ ಆ ಪತ್ರಿಕೆಯ ಅಭಿಪ್ರಾಯ ಏನು ದೇವರಾಜ ಹೇಳುವನ್ನು ಕೇಳಿ ದಕ್ಷ ಬ್ರಹ್ಮ ಮಹಾರಾಜರು ಭೂಸರಗ್ರಹ ಪಟ್ಟಣದಲ್ಲಿ ಯಾಗ ಮಾಡುವರು ಆ ಯಾಗಕ್ಕೆ ಶಿವನನ್ನು ಕರೆಯುವುದಿಲ್ಲವಂತೆ ಶಿವನಿಗೆ ಕೊಡುವ ಅಭಿರ್ಭಾಗವನ್ನು ವಿಷ್ಣುವಿಗೆ ಕೊಡುವರಂತೆ ಆದ್ದರಿಂದ ನೀವು ಖಂಡಿತವಾಗಿ ಬರಲೇಬೇಕಂತೆ ಇಷ್ಟೇ ನನ್ನ ಅಭಿಪ್ರಾಯ ಸ್ವಾಮಿ ಸೇವಕ ನೀನ್ ನಡೆ ನಾವುಗಳು ಬರ್ತೀವಿ ಅಪ್ಪಣೆ ಮಹಾಸ್ವಾಮಿ ಸಚಿದೇವಿ ಸಚಿದೇವಿ ಸ್ವಾಮಿ ಸೇವಕನು ಮಾತಾಡ ಕೇಳಿದ್ಯಾ ಕೇಳಿದ್ದೇನೆ ಸ್ವಾಮಿ ಬಾರೆ ಹೋಗುವೆನ ಬಾರೆ ಹೋಗುವೆನ ಸಚಿಯೇ ಬಾರೆ ಹೋಗುವೆನ ಬಾರೆ ಹೋಗುವೆನ ಸಚಿಯೇ ಬಾರೆ ಹೋಗುವೆನ ಭೇದ ತಿಳಿಯದೆ ಮಾತನಾಡಿ ಫಲವೇನು ಸರೋವರಂತೆ ನಾವು ಹೋಗಿ ನಡೆಯದೇವಿ ಸ್ವಾಮಿ ಪ್ರಾಣೇಶ್ವರಿ ಹೋಗಬೇಡಿರಿ ಬೇಡಿ ಕೊಂಡುವೇನು ಪ್ರಾಣೇಶ್ವರಿ ಹೋಗಬೇಡಿರಿ ಬೇಡಿ ಕೊಂಡುವೇನು ಮನವೆಂದು ಜಾಣರಾಗಿ ಮನವೆಂದು ಜಾಣರಾಗಿ ಪ್ರಯಾಣ ಮಾಡ್ಬರೆ ಪ್ರಾಣೇಶ್ವರಿ ಹೋಗಬೇಡಿ ಬೇಡಿ ದೇವಿ ಶಿವನಿಲ್ಲದ ಯಾಗವನ್ನು ಈ ಭೂಮಿಯಲ್ಲಿ ಯಾರು ತಾನೇ ಮಾಡುವರು ಆದ್ದರಿಂದ ತಾವು ಈ ಯಾಗಕ್ಕೆ ಖಂಡಿತವಾಗಿ ಹೋಗಕೂಡದು ದೇವಿ ಹೇಳುವೆ ಕೇಳು ವಾದಿಸಬೇಡ ರಮಣಿ ರಮಣಿ ರಮಣಿ
ಹೋಲಿಸಬೇಡವೇ ರಮಣಿ. ವಾದಿಸಬೇಡವೇ ರಮಣಿ. ರಮಣಿ ವಾದಿಸಬೇಡವೇ ವಿಷ್ಣು ಬ್ರಹ್ಮ ಹೋದ ಬಳಿಕ ನಾವುಗಳು ಹೋಗ ನಡೆಯದೇವಿ. ಸ್ವಾಮಿ, ಹಾಗಾದ್ರೆ ನಾನು ಈಗಲೇ ಕೈಲಾಸಕ್ಕೆ ಹೋಗಿ ನನ್ನ ಅಕ್ಕನಾದ ಗೌರಿ ದೇವಿಯನ್ನು ಮಾತನಾಡಿಸಿಕೊಂಡು ಬರುವೆನು. ದೇವಿ ನಿಷ್ಠೆಯಂತೆ ಹೋಗಿ ಬಾ. ಸ್ವಾಮಿ, ಇಂತಹ ಸಂತೋಷ ಸಮಯದಲ್ಲಿ ನಾನೊಂದು ಗಾನವನ್ನು ಹಾಡಲೇ? ನಿಷ್ಠೆಯಂತೆ ಕಾಣಬಾಳು. ಸ್ವಾಮಿ, ಪ್ರಾಣೇಶ್ವರಿ, ಗೆಳೆಯ ಸಂತೋಷವೇ? ಸಂತೋಷವಲ್ಲದ ಇನ್ನೇನಿದ್ರಿ? ನಿಜವಾಗಲು ಇನ್ನೂ ಸಂತೋಷ ಗಾನ ಮಾಡುವ ಮನಸೋತೆನು ನನ್ನ ನಿನಗೆ ಬಿಡು ಜಾಣ ಬಯಸಿರುವೆ ಬಿಡು ಮನಸೋತೆನು
ಮುದ್ದು ರಾಜ
ಹೃದಯ ರಾಜ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಚಂದ್ರಕಲಾಧರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಚಂದ್ರಕಲಾಧರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಂಭೋ ಶಂಕರ ಪಾಲಯ ದೇವ ಶಂಭೋ ಶಂಕರ ಪಾಲಯ ದೇವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಂಭೋ ಶಂಕರ ಪಾಲಯ ದೇವ ಶಂಭೋ ಶಂಕರ ಪಾಲಯ ಮಾದೇವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಂಭೋ ಶಂಕರ ಹರ ಹರ ಮಹಾದೇವ. ಸ್ವಾಮಿ, ಈಗ ನಾನು ಭೃಗು ಮಹರ್ಷಿಗಳಲ್ಲಿ ಹೋಗಬೇಕು. ಏನು ಮಾಡೋಣ? ಎಲ್ಲರಲ್ಲಿ ನಾನು ಹೋಗಲೇಬೇಕು. ಸೇವಕ ವೃತ್ತಿ ಎಂಬುದು ಮಹಾ ಕಷ್ಟ. ಈಗ ಭೃಗು ಮಹರ್ಷಿಗಳಲ್ಲಿ ಹೋಗುತ್ತೇನೆ. ಭೃಗು ಮಹರ್ಷಿಗಳೇ ನಮಸ್ಕರಿಸುವೆನೋ? ಎಲ್ಲ ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಸ್ವಾಮಿ, ನಾನು ದಕ್ಷ ಬ್ರಹ್ಮ ಮಹಾರಾಜರ ಸೇವಕನು. ನನ್ನ ಕರದಲ್ಲಿ ಶುಭ ಪತ್ರಿಕೆಯನ್ನು ಕೊಟ್ಟು ಕಳಿಸಿ ತೆಗೆದುಕೊಳ್ಳಿ. ಹಾಗಾದ್ರೆ ನೀವು ನಡೆಯ, ನಾವು ಬರುತ್ತೇವೆ. ಆ ಪತ್ರಿಕೆ ಅಭಿಪ್ರಾಯವೇನು? ಸ್ವಾಮಿ, ದಕ್ಷ ಬ್ರಹ್ಮ ಮಹಾರಾಜರು ಭೂಸರಗ್ರಹ ಪಟ್ಟಣದಲ್ಲಿ ಯಾಗ ಮಾಡುವರು. ಆ ಯಾಗಕ್ಕೆ ಶಿವನನ್ನು ಕರೆಯುವುದಿಲ್ಲವಂತೆ. ಶಿವನೇ ಕೊಡುವ ಅಭಿರ್ಭಾಗವನ್ನು ವಿಷ್ಣುವೇ ಕೊಡುವರಂತೆ. ಆದ್ದರಿಂದ ತಾವುಗಳು ಖಂಡಿತವಾಗಿ ಬರಲೇಬೇಕಂತೆ ಸ್ವಾಮಿ. ಹಾಗಾದ್ರೆ ನಡೆಯ, ನಾವು ಬರುತ್ತೇವೆ. ಅಪ್ಪಣೆ ಮಹಾಸ್ವಾಮಿ. ಬೃಹಮುಕೊಂದೇತೆ ಬೃಹಮುಕೊಂದೇತಿ ಕಸನೆ ಬೃಹಮುಕೊಂದೇತಿ ರಾಧಾ ರಮಣ ಅರರಾಮೇಜಿ ರಾಧಾ ರಮಣ ಅರರಾಮೇಜಿ ಬೃಹಮುಕೊಂದೇತಿ ಕಸನೆ ಬೃಹಮುಕೊಂದೇತಿ ಭೋಗ ವಿಭೂಷಣ ಭೋಗ ವಿಭೂಷಣ ಪಾದ ವಿದೂರ ಭೋಗ ವಿಭೂಷಣ ಪಾದ ವಿದೂರ ಯೋಗಾನಂದದಿ ಜಾಗ ಪ್ರಿಯತೆ ಯೋಗಾನಂದದಿ ಜಾಗ ಪ್ರಿಯತೆ ಬೃಹಮುಕೊಂದೇತಿ ಕಸನೆ ಬೃಹಮುಕೊಂದೇತಿ ದೇವಗಿರಿಜಾ ರಮಣ ದಿವಿಜಾ ಗಂಗಾಭರಣ ದೇವಗಿರಿಜಾ ರಮಣ ದಿವಿಜಾ ಗಂಗಾಭರಣ ಭಕ್ತಿಯಳು ಮುಳುಗೆ ಭಕ್ತಿಯಳು ಮುಳುಗಿ ಸೇವೆಯ ಮಾಡುತ್ತಲೇ ದೇವಗಿರಿಜಾ ರಮಣ ಶಿವನೇ ಲಪಾದಲನೆ ಭ್ರಮರಾಂಬನೆ ಶಿವನೇ ಲಪಾದಲನೆ ಭ್ರಮರಾಂಬನೆ
ಗಿರಿಜಾರವಣ ಶಂಭೋ ಶಂಕರ ಶಂಭೋ ಶಂಕರ. ದದೀಚ ಮಹಾರುಷಿಗಳಿಗೆ ನಮಸ್ಕರಿಸುವೆನಮ್ಮ. ಎಲೆ ನೀನು ಯಾರು, ಇಲ್ಲಿಗೆ ಬರಲು ಕಾರಣವೇನು? ಸ್ವಾಮಿ, ನಾನು ದಕ್ಷ ಬ್ರಹ್ಮ ಮಹಾರಾಜರ ಸೇವಕನು. ನನ್ನ ಕರದಲ್ಲಿ ಶುಭಪತ್ರೆಯನ್ನು ಕೊಟ್ಟು ಕಳಿಸಿರುವರು. ಸೇವಕ, ಆ ಪತ್ರಿಕೆ ಅಭಿಪ್ರಾಯವನ್ನು ಹೇಳುವೆನು ಕೇಳಿ ಸ್ವಾಮಿ. ದಕ್ಷ ಬ್ರಹ್ಮ ಮಹಾರಾಜರು ಭೂಸರ್ಗ್ರಹ ಪಟ್ಟಣದಲ್ಲಿ ಯಾಗ ಮಾಡುವರು. ಆ ಯಾಗಕ್ಕೆ ಶಿವನನ್ನು ಕರೆಯುವುದಿಲ್ಲವಂತೆ. ಶಿವನಿಗೆ ಕೊಡುವ ಹಬಿರ್ಭಾಗವನ್ನು ವಿಷ್ಣುವೇ ಕೊಡುವರಂತೆ. ಆದ್ದರಿಂದ ತಾವುಗಳು ಖಂಡಿತವಾಗಿ ಬರಲೇಬೇಕಂತೆ ಸ್ವಾಮಿ. ಸೇವಕ, ಹಾಗಾದರೆ ನೀನು ನಡೆ, ನಾನು ಬರುತ್ತೇನೆ. ಅಪ್ಪಣೆ ಮಹಾಸ್ವಾಮಿ. ಭವಾನಿ ವರದಂಗಾಧರನೇ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ. ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ. ಸೇವೆಯೇ ಭವ ಪಾಪಾರಿ ಭಕ್ತರ ದಾರಿ. ಶಂಕರ ನಿನ್ನ ಪಾದ ಕಮಲ, ಶಂಕರ ನಿನ್ನ ಪಾದ ಕಮಲ. ತಿಂಗಳ ಬೆಳಕಂತೆ ವಿಮಲ, ಕಂಗಳ ಚರಣ ತಲಾದ ಜಗನ್ನಾಥನೇ. ಭವಾನಿ ವರಗಂಗಾಧರನೇ, ಶಿವನೇ ಭವಕರನೇ ದಿಗಂಬರನೇ. ನೀಲಕಂಠ ಗಜಗನ್ನಾಂಬರನೇ, ಭವಾನಿ ವರಗಂಗಾಧರನೇ. ನಿನ್ನ ಪಾದವ ನಿನ್ನ ಪಾದವ ಶ್ರೀಪಾದದಲ್ಲಿ ಮುಡಿಲಿನೆ ಸುರಲೋಕದಾರಿ. ಸೇವೆಯೇ ಭವತಾಪರಾರಿ ಭಕ್ತದಾರಿ. ಶಂಕರ ನಿನ್ನ ಪಾದ ಕಮಲ, ಶಂಕರ ನಿನ್ನ ಪಾದ ಕಮಲ. ತಿಂಗಳ ಬೆಳಕಂತೆ ವಿಮಲ, ಕಂಗಳ ಚರಣ ತಲಾದ ಜಗನ್ನಾಥನೇ. ಭವಾನಿ ವರಗಂಗಾಧರನೇ. ಶಿವನೇ ಭವಕರನೇ ದಿಗಂಬರನೇ. ಜಟಾಧರ ನೀಲಕಂಠ ಗಜಕರ್ಮಾಂಬರನೇ. ಭವಾನಿ ವರಗಂಗಾಧರನೇ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಪಾಲಿಸು ಪಾಲಿಸು ಪಾರ್ವತಿ ರಮಣ. ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ. ಪಾಲಲೋಚನ ಪರ ಶಂಕರ. ಪಾಲಲೋಚನ ಪರ ಶಂಕರ. ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ. ಗಜಮುಖ ಜನತನೆ ಭುಜದ ಭೂಷಣ ನಿನ್ನ. ಗಜಮುಖ ಜನತನೆ ಭುಜದ ಭೂಷಣ ನಿನ್ನ. ಭಜನೆಯ ಮಾಡುವೆ ರೋಜನ ಕೊಲ್ವಾದನ. ಭಜನೆ
ನಯ ಮಾಡುವೆ ದೊಡ್ಡ ಸುಲೋಚನ ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ ಅಂಬರ ತೇಜ ಅಂಬರ ತೇಜ ಚಿದಂಬರವಾದ ಅಂಬರ ತೇಜ ಚಿದಂಬರವಾದ ನಾನ್ ಬೆದನೆ ನಾನು ದೇವರ ದೇವರ ನಾನ್ ಬೆದನೆ ನಾನು ದೇವರ ದೇವರ ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ ವಸಂತ ಸುಮವನವೋ ವಸಂತ ಸುಮವನವೋ ವಸಂತ ಸುಮವನವೋ ವಸಂತ ಸುಮವನವೋ ಎಲ್ಲಿಯೂ ನೋಡಲು ಬಿಲ್ವವನಗಳು ಕೈಲಾಸವನ್ನು ನೋಡಿದ್ಯಾ? ಎಷ್ಟು ಸುಂದರವಾಗಿರುವುದು. ಎಲ್ಲಿ ನೋಡಿದರು ಬಿಲ್ವಾವನಗಳು. ಸುರ ಸಮೂಹವು ಎಷ್ಟು ಆನಂದವನ್ನು ಉಂಟು ಮಾಡುತ್ತಿರುವುದು. ಇಂತಹ ವೈಭವದಲ್ಲಿರುವ ನಮ್ಮ ಅಕ್ಕನಾದ ಗೌರಿಯನ್ನು ಗಜಚರ್ಮವನ್ನು ಹೊಂದಿರುವ ಈ ಪರೇಶ್ವರನ್ನು ಇಷ್ಟು ಹೊಗಳಿದರೂ ಸಾಲದು ಅಲ್ಲವೇ ಅಕ್ಕ? ಹೌದು, ಈ ಶಿವನನ್ನು ಎಷ್ಟು ವರ್ಣಿಸಿದರೂ ಸಾಲದು. ಬಿಳಿಯ ಕಮಲವನ್ನು ಕದ್ದ ಶಿವನು ಎಷ್ಟು ವರ್ಣಿಸಿದರೂ ಸಾಲದು. ಈ ಶಿವನನ್ನು ನೀನು ಸಾಮಾನ್ಯ ಎಂದು ಅಂದುಕೊಂಡಿರುವೆಯಾ? ದೇವಲೋಕಾಧಿಪತಿಯಾದ ಈ ಶಿವನನ್ನು ಎಷ್ಟು ವರ್ಣಿಸಿದರೂ ಸಾಲದು ಅಕ್ಕ. ಈ ಜಗದೀಶ್ವರ ಬಿಳಿಯ ಕಮಲವನ್ನು ಕದ್ದು ಹರಿ ನೇತ್ರವನ್ನು ಕೆದ್ದು ಆಹಾ ಭಕ್ತರ ಕೈಯಲ್ಲಿ ಕೈಗೊಂಬೆಯಾಗಿ ಕುಳಿತಿರುವರು ನೋಡು. ಹೌದು, ಎಷ್ಟು ಪ್ರಶಾಂತವಾಗಿ ಕುಳಿತಿರುವಲ್ಲವೇ ಅಕ್ಕ? ಆ ಮಾತು ನಿಜವಮ್ಮ.
ಒಂದು ಗಳಿಗೆ ಆದರೂ ಆ ಈಶ್ವರನು ತಡೆಯನ್ನು ಬಿಟ್ಟು ಒಂದು ಗಳಿಗೆನೂ ಇಲ್ಲ ನಮ್ಮ. ಹೌದು, ಅಕ್ಕನಾದ ಗೌರಿ ದೇವಿಯನ್ನು ಒಂದು ಬಾರಿ ಮಾತನಾಡಿಸಿಕೊಂಡು ಬೇಕು ಎಂದು ಬೇಡಿಕೊಳ್ಳುವೆನು. ಲಕ್ಷ್ಮಿ, ಸರಸ್ವತಿ, ಸಚೀದೇವಿ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಬಹಳ ಕಾಲಕ್ಕೆ ಬಂದಿರಲ್ಲಮ್ಮ. ಪರಮೇಶ್ವರ, ಅಕ್ಕನನ್ನು ನಾವು ಮಾತಾಡಿಸಿಕೊಂಡು ಹೋಗುವುದಕ್ಕೆ ಹಾಗೆ ಯಾಗಕ್ಕೆ ಆಹ್ವಾನ ನೀಡುವುದಕ್ಕೆ ಬಂದಿರುವೆವು. ಹಾಗೆ ಆಗಲಿ, ನಿಮ್ಮ ಅಪ್ಪಣೆಯಂತೆ ಆಗಲಿ, ಮಾತನಾಡಿಸಿಕೊಂಡು ಹೋಗಿ. ಹಾಗೆ ಆಗಲಿ ಪರಮಾತ್ಮ. ಅಕ್ಕ, ನಿಮಗೆ ನಮಸ್ಕರಿಸುವೆವು ಅಕ್ಕ. ಎಲ್ಲರೂ ಕ್ಷೇಮವೇ? ನಿಮ್ಮ ಪತಿ ಎಂದಿರು, ನಿಮ್ಮ ಮನೆಯವರೆಲ್ಲರೂ ಕ್ಷೇಮವಾಗಿರುವರೇ? ಹೌದು ಅಕ್ಕ, ಎಲ್ಲರೂ ಕ್ಷೇಮವಾಗಿರುವರು. ಎಲ್ಲಿಗೆ ಹೋಗುವಿರಿ ತಂಗಿಯರೇ, ಎಲ್ಲಿಗೆ ಹೋಗುವಿರಿ? ಎಲ್ಲಿಗೆ ಹೋಗುವಿರಿ ತಂಗಿಯರೇ, ನೀವೆಲ್ಲಿಗೆ ಹೋಗುವಿರಿ? ಬಹಳ ದಿನಗಳ ನಂತರ ಬಂದಿರಲ್ಲ, ನನಗಂತೂ ಬರಲು ಅವಕಾಶವಿಲ್ಲವಮ್ಮ. ತಂಗಿಯರೇ, ಎಲ್ಲಿಗೆ ಹೋಗುತ್ತಿರುವಿರಿ? ನನಗೂ ತಿಳಿಸಿದರೆ ನಾನು ಬರುವೆನಲ್ಲ. ನಮ್ಮ ತಂದೆಯವರು ಯಾಗವನ್ನು ಮಾಡುತ್ತಿರುವರು, ನಮ್ಮೆಲ್ಲರಿಗೂ ಪತ್ರವನ್ನು ಬರೆದಿದ್ದರು. ಆದ್ರಿಂದ ನಾವು ಎಲ್ಲರೂ ಅಲ್ಲಿಗೆ ಹೋಗುತ್ತಿರುವರಮ್ಮ. ಯಾತಕ್ಕಾಗಿ ಹೋಗುತ್ತಿರುವಿರಿ? ಎಲ್ಲಿಗೆ ಹೋಗುತ್ತಿರುವಿರಿ? ಆ ವಿಚಾರವು ನನಗೇನು ತಿಳಿಯದು. ತಿಳಿಸಿದರೆ ತಾನೇ ನನಗೂ ತಿಳಿಯುವುದು. ಆಗ ನಾನು ನಿಮ್ಮ ಜೊತೆ ಬರುವೆನು. ಆಹಾ, ಈ ವಿಚಾರವು ನಿಮಗೆ ತಿಳಿಯಿದೆ? ಏನಿದು ಸಚಿ? ಸರಿ, ತಿಳಿಸಿದ ವೇಳೆಗೆ ನಾವು ಕರೆದುಕೊಂಡು ಹೋಗೋಣವೇ? ಹಾಗೆ ಆಗಲಿ. ಪತ್ರವನ್ನು ಬರೆದವೇ? ನಿಮಗೆ ಪತ್ರವನ್ನು ಬರೆದಿದ್ದರು. ನಮ್ಮನ್ನು ಕರೆಯಲು ಅವರೇ ಬಂದಿದ್ದರು. ಯಾತಕ್ಕಾಗಿ ಬಂದಿದ್ದರು ಎಂಬ ವಿಚಾರವು ನನಗೆ ತಿಳಿಯಲೇ ಇಲ್ಲ. ಕೋಪ ಮಾಡಿಕೊಂಡು ಹೊರಟೇ ಹೋದರು. ನೀವಿನ್ನು ನಡೆಯಿರಿ. ನಾನು ಪರಮೇಶ್ವರನ ಅಪ್ಪಣೆಯನ್ನು ಪಡೆದು ನಾನು ನಿಮ್ಮ ಹಿಂದೆಯೇ ಬರುವೆನು. ಸಚಿ, ನೀನಾದರೂ ನನ್ನ ಜೊತೆ ಇರೆ, ಇಬ್ಬರೂ ಹೋಗೋಣ. ಆಗುವುದಿಲ್ಲಮ್ಮ. ನೀನು ನಿಮ್ಮ ಪತಿ ಆಜ್ಞೆಯನ್ನು ತೆಗೆದುಕೊಂಡು ಬರುವವರೆಗೂ ನಮಗೆ ವೇಳೆ ಆಗುವುದು. ನಾವು ಹೀಗಲೇ ಹೋಗುವೆವು. ಸರಸ್ವತಿ, ನೀನಾದರೂ ಇರಮ್ಮ, ನಾವಿಬ್ಬರು ಹೋಗೋಣ. ಅದಲ್ಲ ಅಕ್ಕ. ಸರಿ, ನೀವು ನಡೆಯಿರಿ. ನಾನು ಪರಮೇಶ್ವರನ ಅಪ್ಪಣೆಯನ್ನು ಪಡೆದು ಬರುವೆನು. ಹಾಗೆ ಆಗಲಿ ದೇವಿ.